January 2025 ಪ್ರಿಪರೇಟರಿ ಬೆಂಗಳೂರು ನಾರ್ತ್ ಕ್ವೆಶನ್ ಪೇಪರ್ನ ಬಯಾಲಜಿ ಡೀಟೇಲ್ ಆಗಿ ನಾವು ಈಗ ಡಿಸ್ಕಸ್ ಮಾಡಲಿಕ್ಕೆ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ ನಾನು ಗದಗ್ ಮತ್ತೆ ದಾವಣಗೆರೆ ಮತ್ತೆ ಇನ್ನೊಂದು ಶಿವಮೊಗ್ಗ ಪೇಪರ್ ಮೂರು ಪೇಪರ್ನು ಕೂಡ ಸಾಲ್ವ್ ಮಾಡಿಸಿದ್ದೀನಿ. ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ಮತ್ತೆ ನಿಮ್ಮ ಫೈನಲ್ ಎಕ್ಸಾಮಿಗೆ ಪ್ರಿಪರೇಟರಿ ಎಕ್ಸಾಮಿಗೆ ಏನು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಅಲ್ಲ, ಅದನ್ನು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಸೆಕೆಂಡ್ PUC ಆಲ್ ಲೆಸನ್ಸ್ ಅಂತಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ನೋಡಿ. ಸೊ ಈ ಪೇಪರ್ ಏನಂತಂದ್ರೆ ಮುಂಚೆ ನಾನು ಮಾಡಿಸಿರೋ 3 ಪೇಪರ್ಸ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಹೊಸ ಟೈಪ್ ಕ್ವೆಶನ್ಸ್ ಬಂದಿದೆ. ಓಕೆ, ಸೊ ಯಾವ ರೀತಿ ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಬರೋಣ. ಈಗ ನೋಡಿ, ಈ ಕ್ವೆಶನ್ ಪೇಪರ್ ನಂಗೆ ಕ್ಲಿಯರ್ ಇರೋದು ಸಿಗ್ಲಿಲ್ಲ. ಸೊ ಈ ರೀತಿ ಸ್ವಲ್ಪ ಬ್ಲರ್ ಇದೆ. ನಾನು PDF ಹೆಂಗಿದ್ರು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಸೆಂಡ್ ಮಾಡ್ತೀನಿ ನೋಡಿ. ಓಕೆನಾ? ಸೊ ಈಗ ಕ್ವೆಶನ್ ನೋಡಿ. Statement 1. Lactational amenorrhea is absence of menstruation during intense lactation. So ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್, ದಿಸ್ ಇಸ್ ಹೈಲಿ ರಿಲಿಯಬಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ಕರೆಕ್ಟ್ ಇದೆ. ಸೊ ಏನಂತಂದ್ರೆ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳಿ ನೀವು ಚೂಸ್ ಮಾಡ್ತೀರಾ. ಸ್ಟೇಟ್ಮೆಂಟ್ 1 is correct and that is ಫಸ್ಟ್ ಆಪ್ಷನ್ ಇದೆಯಲ್ಲ ಇದು, that is both statement 1 and statement 2 are correct. Okay, next, the first amphibians that lived both on land and water evolved from. ನೋಡಿ, ಈ ಕ್ವೆಶನ್ ಸೇಮ್ ಕ್ವೆಶನ್ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಇದೆ ಅಲ್ಲ, ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ರೀತಿ ನಿಮಗೆ ಎವಲ್ಯೂಷನ್ ಅಲ್ಲಿ ಕ್ವೆಶನ್ ಕೇಳ್ತಾರೆ ಅಂತ ಸೇಮ್ ಟರ್ಮ್ ಕೂಡ ಅದೇ ವರ್ಡ್ ಬಂದಿದೆ. ದಟ್ ಈಸ್ ಆನ್ಸರ್ ಇಸ್ ವಾಟ್? ಲೋಬ್ ಫಿನ್ಸ್. ಓಕೆ, ನೆಕ್ಸ್ಟ್, ದ ಸೈಟ್ ವೇರ್ ಲಿಂಫೋಸೈಟ್ಸ್ interact with antigens and proliferate to become effector cells are. ಎಲ್ಲಾಗುತ್ತೆ ಇದು ಅಂತಂದ್ರೆ, ಸೊ ಇದೆಲ್ಲ ಆಗೋದು ಎದ್ರಲ್ಲಿ ಅಂತಂದ್ರೆ ಸೆಕೆಂಡರಿ ಲಿಂಫೋಸೈಟ್ಸ್. ಯಾವುದು ಲಿಂಫ್ ನೋಡ್ಸ್ ಬರುತ್ತೆ, ಬಟ್ ಥೈಮಸ್ ಬರೋದಿಲ್ಲ. ನೆಕ್ಸ್ಟ್, ಬೋನ್ ಮ್ಯಾರೋ ಬರೋದಿಲ್ಲ, ಥೈಮಸ್ ಬರೋದಿಲ್ಲ, ಬೋನ್ ಮ್ಯಾರೋ ಬರೋದಿಲ್ಲ, ಸ್ಪ್ಲೀನ್ ಬರುತ್ತೆ, ಪೇಯರ್ಸ್ ಪ್ಯಾಚಸ್ ಬರುತ್ತೆ, ಮತ್ತೆ ಟಾನ್ಸಿಲ್ಸ್ ಕೂಡ ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಸಿ. ಥರ್ಡ್ ಗೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ದ ಗಿವನ್ ಡಯಾಗ್ರಾಮ್, PBR 322 ಡಯಾಗ್ರಾಮ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದಾನ. ಸೊ ನೋಡಿ, ಈ ಡಯಾಗ್ರಾಮಿನ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಬರುತ್ತೆ ಅಂತಾನು ಕೂಡ ಹೇಳಿದ್ದೆ PBR 322. ಸೊ ಇದೆ ಕ್ವೆಶನ್ ಏನಂತ ಅಂದ್ರೆ ABCD ಇದೆ. ಇದು A, ಇಲ್ಲಿದೆ B, ಇಲ್ಲಿದೆ C, ಮತ್ತೆ ಇಲ್ಲಿದೆ D. ಇದು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ಇಲ್ಲಿರೋದು ಯಾವುದು ಅಂತಂದ್ರೆ ಒರಿ. ಓಕೆನಾ? ಸೊ ಒರಿಜಿನ್ ಆಫ್ ರೆಪ್ಲಿಕೇಶನ್. B ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ದಟ್ ಈಸ್ ಆಂಪಿಸಿಲಿನ್ ಬರುತ್ತೆ. C ಏನ್ ಬರುತ್ತೆ ಇಲ್ಲಿ? ಟೆಟ್ರಾಸೈಕ್ಲಿನ್ ಬರುತ್ತೆ. ಇಲ್ಲಿ ದಟ್ ಈಸ್ HIN2, ದಟ್ ಈಸ್ HIND2, ಸಾರಿ 3 ರೆಸ್ಟ್ರಿಕ್ಷನ್ ಎನ್ಸೈಮ್ ಬರುತ್ತೆ. ಸೊ ಹಾಗಾಗಿ B ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೀವು ಡಿ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. D ಒಂದು ಐಡೆಂಟಿಫೈ ಮಾಡಿದ್ರೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಮತ್ತೆ ಏನು ಕೂಡ ಅಷ್ಟೇ, ಇದರಲ್ಲಿ ಕರೆಕ್ಟ್ ಆಗಿದೆ, ಎಲ್ಲೂ ಕನ್ಫ್ಯೂಸ್ ಆಗೋ ತರ ಕೊಟ್ಟಿಲ್ಲ. ಓಕೆ, ಸೊ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಿದ್ದಾರೆ. ದ ಟ್ರಾನ್ಸ್ಜೆನಿಕ್ ಕೌ ರೋಸಿ ಪ್ರೊಡ್ಯೂಸ್ಡ್ ಮಿಲ್ಕ್ ಎನ್ರಿಚ್ಡ್ ವಿತ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್. ಇದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇಂದ ಬಂದಿರುವಂತ ಕ್ವೆಶನ್. ಸೊ ಇದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್, BT ಟಾಕ್ಸಿನ್ ಜೀನ್ಸ್ CRY1 AC ಕಂಟ್ರೋಲ್ ಕಾರ್ನ್ ಬೋರರ್ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, CRY1 AC ಅಲ್ಲ, CRY1 AB ಆಗುತ್ತೆ. ಓಕೆನಾ? ಸೊ AB is the answer. ಓಕೆ, ಸೊ AB ಇರೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಹ್ಯೂಮನ್ ಆಲ್ಫಾ 1 ಆಂಟಿಟ್ರಿಪ್ಸಿನ್ ಈಸ್ ಯೂಸ್ಡ್ ಟು ಟ್ರೀಟ್ ಎಂಫೈಸಿಮಾ. ಇದನ್ನು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್, ದ ಕಮರ್ಷಿಯಲ್ ಪ್ರೊಡಕ್ಷನ್ ಆಫ್ ಹ್ಯೂಮನ್ ಇನ್ಸುಲಿನ್ ವಾಸ್ ಮೇಡ್ ಪಾಸಿಬಲ್ ಬೈ ದ ಟ್ರಾನ್ಸ್ಜೆನಿಕ್ ಸ್ಪೀಶೀಸ್ ಆಫ್ E. coli. E. coliನ ಏನ್ ಮಾಡ್ತಾರೆ, ಅದರಲ್ಲಿ ನಮಗೆ ಬೇಕಾಗಿರುವಂತಹ ಜೀನ್ ಆಫ್ ಇಂಟ್ರೆಸ್ಟ್ ಹಾಕಿದಾಗ ಅದರಿಂದ ಏನ್ ಸಿಗುತ್ತೆ? ಸಿಂಥಸಿಸ್ ಮಾಡಿರುವಂತದ್ದು, ಆರ್ಟಿಫಿಷಿಯಲ್ ಆಗಿ ಸಿಂಥಸಿಸ್ ಆಗಿರುವಂತಹ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ಕರೆಕ್ಟ್ ಇದೆ. ಸೊ ಆನ್ಸರ್ ಫಾರ್ ಫಿಫ್ತ್ ಒನ್ ಈಸ್ B. B is wrong statement and that's why that is the correct answer for fifth question. Identify the correct sequence of steps in the process of decomposition. Decomposition process ಅಲ್ಲಿ steps ಏನೇನಾಗುತ್ತೆ? ಫಸ್ಟ್ ಏನಾಗುತ್ತೆ? ಫ್ರಾಗ್ಮೆಂಟೇಶನ್ ಆಗುತ್ತೆ. ನೋಡಿ ಹೆಂಗ್ ನೆನ್ಪಿಟ್ಕೊಂತೀರಾ? ಫ್ರಾಗ್ಮೆಂಟೇಶನ್ ಫಸ್ಟ್ ಆಗುತ್ತೆ. ಸಾರಿ, ಎಲ್ಲಿದೆ? ಫ್ರಾಗ್ಮೆಂಟೇಶನ್ ಫಸ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? ಲೀಚಿಂಗ್. ನೋಡಿ, ಯಾವ್ದು ರೀತಿ ನೆನ್ಪಿಟ್ಕೋಬಹುದು ಅಂತಂದ್ರೆ ಫಸ್ಟ್
ಏನೇ ಆಗ್ಬೇಕಾದ್ರೂ ಕಾಂಪ್ಲೆಕ್ಸ್ ಇರೋದು ಬ್ರೇಕ್ ಆಗ್ಬೇಕಂದ್ರೆ ಏನಾಗುತ್ತೆ, ಫಸ್ಟ್ ಫ್ರಾಗ್ಮೆಂಟ್ ಆಗುತ್ತೆ, ಪೀಸ್ ಆಗುತ್ತೆ. ಓಕೆ, ಸೊ ಫ್ರಾಗ್ಮೆಂಟೇಶನ್ ಫಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಮಧ್ಯದಲ್ಲಿ ಒಂದು ಲೀಚಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಆಮೇಲೆ ಸಿ ಬರುತ್ತಾ ಆಲ್ಫಾಬೆಟ್ ವೈಸ್, ಎ ಬಿ ಆಮೇಲೆ ಏನಾಗುತ್ತೆ ಸಿ ಬರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ಥರ್ಡ್ ಸಿ ಕೆಟಾಪಾಲಿಸಮ್, ಆಮೇಲೆ ಆಲ್ಫಾಬೆಟ್ ವೈಸ್ ಹೆಚ್, ಆಮೇಲೆ ಎಂ ದಟ್ ಈಸ್ ಹ್ಯೂಮಿಫಿಕೇಶನ್ ಮತ್ತೆ ಮಿನರಲೈಸೇಷನ್. ಸೊ ಕರೆಕ್ಟ್ ಆನ್ಸರ್ ಇಸ್ ವಾಟ್? ಎ. 6th ಗೆ ಕರೆಕ್ಟ್ ಆನ್ಸರ್ ಇಸ್ ಎ. ನೆಕ್ಸ್ಟ್ ಇದು ಯಾವುದು? ಚಂದ ಮತ್ತೆ ಬಸ್ತರ್ ಏರಿಯಾಸ್ ನೋನ್ ಫಾರ್ ಸ್ಯಾಕ್ರೆಡ್ ಗ್ರೂವ್ಸ್ ಆರ್ ಫೌಂಡ್ ಇನ್. ನೋಡಿ, ಸ್ಯಾಕ್ರೆಡ್ ಗ್ರೂವ್ಸ್ ಬಗ್ಗೆ ನೀವು ಓದಿದ್ರಿ, ಎಕ್ಸಾಂಪಲ್ ಹಾಟ್ಸ್ಪಾಟ್ ಬಗ್ಗೆ ಎಕ್ಸಾಂಪಲ್, ಎಕ್ಸಿಟು ಇನ್ಸಿಟು ಎಕ್ಸಾಂಪಲ್ಸ್, ಇದೆಲ್ಲ ಬಯೋಡೈವರ್ಸಿಟಿ ಲೆಸನ್ ಇನ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿದೆ. ಸೊ ಆನ್ಸರ್ ಏನಾಗುತ್ತೆ ಇದರಲ್ಲಿ? ಮಧ್ಯಪ್ರದೇಶ್. 7th ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. Next, from the statement given below, choose the option that is true for a typical female gametophyte of a flowering plant. ನೋಡಿ, ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ಅಂದ್ರೆ ಒಂದು ಎಂಬ್ರಿಯೋಸಾಕ್ ಅಂತ ಅಂದ್ರೂ ಒಂದೇ. ಸೊ ಎಂಬ್ರಿಯೋಸಾಕ್ ಬಗ್ಗೆ ಕ್ವಶನ್ ಕೇಳಿದರೆ ಯಾವುದು ಕರೆಕ್ಟ್ ಇದೆ ಚೂಸ್ ಮಾಡಬೇಕು. ಇಟ್ ಇಸ್ 8 ನ್ಯೂಕ್ಲಿಯೇಟೆಡ್ 7 ಸೆಲ್, 7 ಸೆಲ್ 8 ನ್ಯೂಕ್ಲಿಯೇಟೆಡ್ ಅಂತ ಇದೆ. ಸೊ ದಿಸ್ ಇಸ್ ಕರೆಕ್ಟ್. ನೆಕ್ಸ್ಟ್, ಇಟ್ ಈಸ್ ಫ್ರೀ ನ್ಯೂಕ್ಲಿಯರ್ ಡ್ಯೂರಿಂಗ್ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಫ್ರೀ ನ್ಯೂಕ್ಲಿಯರ್ ಇರುತ್ತೆ, ಆಮೇಲೆ ಬರ್ತಾ ಬರ್ತಾ ಸೆಲ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಇಟ್ ಈಸ್ ಸಿಚುಯೇಟೆಡ್ ಇನ್ಸೈಡ್ ದ ಇಂಟೆಗ್ಯುಮೆಂಟ್ ಬಟ್ ಔಟ್ಸೈಡ್ ದ ನ್ಯೂಸೆಲಸ್ ಅಂತ ಹೇಳ್ತಾರೆ. ನ್ಯೂಸೆಲಸ್ ಹೊರಗಡೆ ಇರೋದಿಲ್ಲ ಫಿಮೇಲ್ ಗ್ಯಾಮೆಟೋಫೈಟ್, ನ್ಯೂಸೆಲಸ್ ಒಳಗಡೆನೆ ಇರುತ್ತೆ. ಯಾಕಂದ್ರೆ ನ್ಯೂಸೆಲಸ್ ಅಲ್ಲಿ ಒಂದು ಸೆಲ್ ಏನಾಗುತ್ತೆ ಮೆಗಾಸ್ಪೋರ್ ಮದರ್ ಸೆಲ್ ಆಗಿ, ನೆಕ್ಸ್ಟ್ ಅದು ಮಿಯೋಟಿಕ್ ಡಿವಿಷನ್ ಆಗಿ 4 ಮೆಗಾಸ್ಪೋರ್ಸ್ ಆಗಿರುತ್ತಲ್ಲ, ಆ ಮೆಗಾಸ್ಪೋರ್ಸ್ ಅಲ್ಲಿ ಒಂದು ಫಂಕ್ಷನಲ್ ಇದ್ದು ಅದು ಮತ್ತೆ ಮೈಟೋಟಿಕ್ ಡಿವಿಷನ್ 3 ಮೈಟೋಟಿಕ್ ಡಿವಿಷನ್ ಆದ್ಮೇಲೆ ಬರೋದೇ ಎಂಬ್ರಿಯೋಸಾಕ್. ಸೊ ಹಾಗಾಗಿ ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಸೆಲಸ್. ನೆಕ್ಸ್ಟ್, ಇಟ್ ಹ್ಯಾಸ್ ಆನ್ ಎಗ್ apparatus situated at the chalazal end. ಎಗ್ apparatus ಎಲ್ಲಿರುತ್ತೆ? ಮೈಕ್ರೋಪೈಲಾರ್ ಎಂಡ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಇದೆರಡು ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಯಾವುದು ಕರೆಕ್ಟ್ ಇದೆ ಅಂತಂದ್ರೆ ಎ ಮತ್ತೆ ಬಿ ಕರೆಕ್ಟ್ ಇದೆ. ಎ ಮತ್ತೆ ಬಿ ಕರೆಕ್ಟ್ ಇರೋದು ಯಾವುದು? ಸಿ. 8th ಗೆ ಕರೆಕ್ಟ್ ಆನ್ಸರ್ ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ 8th ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಕರೆಕ್ಟ್ಲಿ ಮ್ಯಾಚಸ್ ದ ಡಿಸೀಸ್ ಅಂಡ್ ಪ್ಯಾಥೋಜನ್ ಕಾಸಿಂಗ್ ಇಟ್. ಸೊ ಇದೇ ತರನು ಕೂಡ ಇನ್ನೊಂದು ಐ ಥಿಂಕ್ ಗದಗ ಅಥವಾ ದಾವಣಗೆರೆ ಪೇಪರ್ ಅಲ್ಲಿ ನಾನು ಸಾಲ್ವ್ ಮಾಡಿಸಿದಲ್ಲ, ಅದರಲ್ಲಿ ಇದೇ ತರ ಕ್ವೆಶ್ಚನ್ ಬಂದಿತ್ತು ಸೇಮ್ ಟೈಪ್. ಓಕೆ, ಅದರಲ್ಲಿ ಕರೆಕ್ಟ್ ಮ್ಯಾಚ್ ಇರೋದು ಯಾವ್ದಂತ ಚೂಸ್ ಮಾಡಕ್ ಹೇಳಿದ್ರು. ಅದರಲ್ಲಿ ಇನ್ಕರೆಕ್ಟ್ ಇರೋದು ಚೂಸ್ ಮಾಡಕ್ ಹೇಳಿದ್ರು, ಇದರಲ್ಲಿ ಕರೆಕ್ಟ್ ಇರೋದು ಚೂಸ್ ಮಾಡಕ್ ಹೇಳಿದ್ದಾರೆ, ಅಷ್ಟು ಡಿಫ್ರೆನ್ಸ್. ಓಕೆ, ಸೊ ಟೈಫಾಯ್ಡ್, ಸಾಲ್ಮೊನೆಲ್ಲಾ, ಟೈಫಿ ಇದು ಕರೆಕ್ಟ್ ಇದೆ. ಓಕೆ, ಸೊ ನಿಮೋನಿಯಾ ಅಂದ್ರೆ ಏನಾಗುತ್ತೆ? ಸ್ಟ್ರೆಪ್ಟೋಕೋಕಸ್ ನಿಮೋನಿಯಾ ಆಗ್ಬೇಕಾಗಿತ್ತು, ಇಲ್ಲಿ ಹಿಮೋಫಿಲಸ್ ಅಂತ ಬಂದಿದೆ. ಸೊ ಹಂಗಾಗಿ ಇದು ರಾಂಗ್. ನೆಕ್ಸ್ಟ್, ಮಲೇರಿಯಾ ಏನಾಗುತ್ತೆ? ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಬರ್ಬೇಕಾಗುತ್ತೆ. ಸೊ ಹಂಗಾಗಿ ಇದನ್ನು ಕೂಡ ರಾಂಗ್. ನೆಕ್ಸ್ಟ್, ರಿಂಗ್ ವರ್ಮಿಗೆ ಸೊ ಎಂಟೋಮಿಯಾ ಬೆಸ್ಟೋಟಿಕ್ ಅಂತ ಕೊಟ್ಟಿದ್ದಾರೆ, ಇದನ್ನು ಕೂಡ ರಾಂಗ್. ಟ್ರೈಕೋಫೈಟಾನ್ ಬರಬೇಕು. ಓಕೆ, ಸೊ ಕರೆಕ್ಟ್ ಆನ್ಸರ್ ಯಾವುದು? ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಅ ವುಮನ್ ಟು ಬಿ ಕಲರ್ ಬ್ಲೈಂಡ್. ವುಮೆನ್ ಕಲರ್ ಬ್ಲೈಂಡ್ ಆಗ್ಲಿಕ್ಕೆ ಯಾವಾಗ ಸಾಧ್ಯ ಇದೆ? ಯಾವಾಗ ಸಾಧ್ಯ ಇದೆ ಅಂತ ಅಂದ್ರೆ ಫಾದರ್ ಕಲರ್ ಬ್ಲೈಂಡ್ ಇರಬೇಕು. ಸಿ, ಹೆಟೆರೋಸೈಗಸ್ ಕಂಡೀಷನ್ ಅಲ್ಲಿ ಫಾದರ್ ಕಲರ್ ಬ್ಲೈಂಡ್ ಇರಬೇಕು, ಅಥವಾ ಮದರ್ ಏನಿರ್ಬೇಕು? ಕ್ಯಾರಿಯರ್ ಇರಬೇಕು. ಸೊ ಫಾದರ್ ಕಲರ್ ಬ್ಲೈಂಡ್ ಇದ್ದು ಮದರ್ ಕ್ಯಾರಿಯರ್ ಇದ್ದಾಗ ಏನಾಗುತ್ತೆ? ಫಿಮೇಲ್ ಕಲರ್ ಬ್ಲೈಂಡ್. ಫಿಮೇಲ್ ಕಲರ್ ಬ್ಲೈಂಡ್. ಓಕೆ, ಸೊ ವುಮೆನ್ ಕಲರ್ ಬ್ಲೈಂಡ್ ಆಗ್ಲಿಕ್ಕೆ ಯಾವಾಗ ಸಾಧ್ಯ? ಫಾದರ್ ಈಸ್ ಕಲರ್ ಬ್ಲೈಂಡ್ ಅಂಡ್ ಮದರ್ ಈಸ್ ಕ್ಯಾರಿಯರ್. ಓಕೆ, so this is carrier condition and this is color blind father condition. Okay, so answer is D is the correct answer for 10th question. Next, the shape of the age pyramid reflects the population's growth status. In this context, the given age pyramid indicates that the population is, ನೋಡಿ 3 ಇದೆ population, expanding, stable ಮತ್ತೆ ಇನ್ನೊಂದು declining. So ಇದು ಯಾವುದು represent ಮಾಡ್ತಾ ಇದೆ ಅಂದ್ರೆ this is declining. So correct answer is C. 11th ಗೆ C is the correct answer. Next, choose the correct option from the table given below for the formation and dissolution of the labeled part in the given diagram. So ಇದು model paper 1 ನಲ್ಲಿ ಬಂದಿರುವಂತಹ question. ಹೌದಾ? ಸೊ ನೋಡಿ, ಈ ಡಯಾಗ್ರಾಮ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದು ಝೋನಾ ಪೆಲುಸಿಡಾ. ಸೊ ಝೋನಾ ಪೆಲುಸಿಡಾ ಬಗ್ಗೆ ಕ್ವೆಶನ್ ಕೇಳಿರೋದು. ಇದು ಯಾವಾಗ ಫಾರ್ಮೇಶನ್ ಆಗುತ್ತೆ ಅಂತ, ದಟ್ ಈಸ್ ಎದ್ರಿಂದ ಫಾರ್ಮೇಶನ್ ಆಗುತ್ತೆ ಅಂತ. ಇದು ಫಾರ್ಮೇಶನ್ ಆಗಿರೋದು ಎದ್ರಿಂದ? ಸೆಕೆಂಡರಿ ಓಸೈಟ್ ಇಂದ. ಮತ್ತೆ ಯಾವಾಗ ಡಿಸಾಲ್ವ್ ಆಗುತ್ತೆ ಅಂತಂದ್ರೆ ದಟ್ ಈಸ್ ಆಫ್ಟರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಆದ್ಮೇಲೆ ಡಿಸಾಲ್ವ್ ಆಗುತ್ತೆ. ಓಕೆ, ಸೊ ಕರೆಕ್ಟ್ ಆನ್ಸರ್ ಇಸ್ ಡಿ. ಬಹಳ ಜನ ಇದು
ಬಿಫೋರ್ ಫರ್ಟಿಲೈಸೇಷನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀರಾ. ನಾನು ಪೇಪರ್ ಸಾಲ್ವ್ ಮಾಡಿಸಿದೀನಿ, ಮಾಡೆಲ್ ಪೇಪರ್ಸ್, ಅದರಲ್ಲಿನೂ ಕೂಡ ನಾನು ಆಫ್ಟರ್ ಅಂತಾನೆ ಹೇಳಿದೀನಿ. ಬಟ್ ಸ್ಟಿಲ್ ಬಹಳ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ಮ್ಯಾಮ್ ಬಿಫೋರ್ ಅಲ್ವಾ ಅಂತ ಹೇಳಿ. ನಾನು ಎಲ್ಲರಿಗೂ ಹೇಳಿದೀನಿ ಇಟ್ ಈಸ್ ಆಫ್ಟರ್ ಅಂತ. ಸೊ ನೀವು ಬಿಫೋರ್ ಅಂತ ಅನ್ಕೊಂಡಿದ್ದಕ್ಕೆ ಇಲ್ಲಿ ಯಾರೋ ಸ್ಟೂಡೆಂಟ್ ಅದನ್ನೇ ಚೂಸ್ ಮಾಡಿದ್ದಾರೆ. ಸೊ ದಟ್ ಈಸ್ ರಾಂಗ್. ಓಕೆ, ಸೊ ಆಫ್ಟರ್ ಫರ್ಟಿಲೈಸೇಷನ್ ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ 12th ಕ್ವೆಶ್ಚನ್. ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಸೈಂಟಿಸ್ಟ್ ಮತ್ತೆ ಅವರ ಏನು ಕಾಂಟ್ರಿಬ್ಯೂಷನ್ ವರ್ಕ್ ಏನಿದೆ ಅದ್ರ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ಅಲೆಕ್ ಜೆಫ್ರಿ ಏನು DNA ಫಿಂಗರ್ ಪ್ರಿಂಟಿಂಗ್. ಓಕೆ, ನೆಕ್ಸ್ಟ್ ಸ್ಯಾಂಗರ್ ಅಂತ ಅಂದ್ರೆ ಯಾವುದು? ಅನ್ನೋಟೇಷನ್, ಸ್ಯಾಂಗರ್ ಮೆಥಡ್ ಅನ್ನೋಟೇಷನ್ ಇದೆಯಲ್ಲ DNA ಸೀಕ್ವೆನ್ಸಿಂಗ್ ಅಲ್ಲಿ. ಜೆಕೋಬ್ ಅಂಡ್ ಮೊನೊಡ್ ಯಾವುದು? ಲ್ಯಾಕೋಪೆರಾನ್. ನೆಕ್ಸ್ಟ್ ಗ್ರಿಫಿತ್ ಯಾವುದು? ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಸೊ ಕರೆಕ್ಟ್ ಆನ್ಸರ್ ಯಾವ್ದಾಗುತ್ತೆ? ಬಿ. ಬಿ is the correct answer. Next, arrange the following in the order of evolution. Evolution order ಏನಾಗುತ್ತೆ? ಫಸ್ಟ್ ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಆಮೇಲೆ ಡಾಕ್ಟರ್ ಸ್ನೇಹ, ನೆನಪಿದೆ ಅಲ್ಲ? ಓಕೆ, ಸೊ ಇದು ಆರ್ಡರ್ ಹಿಂಗಾಗುತ್ತೆ. ಓಕೆ, ಡ್ರಯೋಪಿಥಿಕಸ್, ರಾಮಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಸ್, ಹೋಮೋ ಎರೆಕ್ಟಸ್, ಹೋಮೋ ಸೆಪಿಯನ್ಸ್. ಒಂದು ನಿಮಿಷ, ಎನ್ ಇದು ನಿಯಾಂಡ್ರತಲ್ ಮ್ಯಾನ್, ಆಮೇಲೆ ಹೋಮೋ ಸೆಪಿಯನ್ಸ್. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್. ಸೊ ಕರೆಕ್ಟ್ ಆರ್ಡರ್ ಪ್ರಕಾರ ಆನ್ಸರ್ ಡಿ is the correct for 14th question. Next, identify the correct statement. Hint 2, cut the DNA at specific sequence of 6 base pairs. ಇದರಲ್ಲೂ ಕೂಡ 6 base pairs ಇರುತ್ತೆ, ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಇದೆ. 15th A is the correct answer. Micro injection is a technique of introduction of rDNA into the plant cell. ಪ್ಲಾಂಟ್ ಸೆಲ್ ಅಲ್ಲ, ಅನಿಮಲ್ ಸೆಲ್. ಇಂಜೆಕ್ಷನ್ ನಾನು ನಿನ್ನೆ ಪೇಪರ್ ಸಾಲ್ವ್ ಮಾಡಿಸ್ಬೇಕಾದ್ರೆ ಹೇಳಿದ್ದೆ ಹೆಂಗ್ ನೆನ್ಪಿಟ್ಕೊಳ್ಳಿ ಅಂತ. ಇಂಜೆಕ್ಷನ್ ನಾವು ಚುಚ್ಚಿಸ್ಕೊಂತೀವ, ಪ್ಲಾಂಟಿಗೆ ಇಂಜೆಕ್ಷನ್ ಮಾಡಲ್ಲ, ನಾವು ಚುಚ್ಚಿಸ್ಕೊಂತೀವಿ ಇಂಜೆಕ್ಷನ್. ಸೊ ಅನಿಮಲ್ ಸೆಲ್ ರಿಲೇಟೆಡ್ ಟು ಅನಿಮಲ್ ಸೆಲ್ ಅಂತ ಹೇಳಿ ಕರೆಕ್ಟ್ ಆನ್ಸರ್ ಮಾಡ್ತೀರಾ ನೀವು. ಬಯೋಲಿಸ್ಟಿಕ್ ಇಸ್ ಅ ಟೆಕ್ನಿಕ್ ಆಫ್ ಇಂಟ್ರೊಡಕ್ಷನ್ ಆಫ್ rDNA ಇಂಟು ಅನಿಮಲ್ ಸೆಲ್ ಅಲ್ಲ. ಮೈಕ್ರೋ ಇಂಜೆಕ್ಷನ್ ಅನಿಮಲ್ ಆದ್ರೆ, ಬಯೋಲಿಸ್ಟಿಕ್ ಮತ್ತೆ ಜೀನ್ ಗನ್ ಏನಂತ ಹೇಳ್ತೀವಿ? ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ರಾಂಗ್. Next, retrovirus are commonly used cloning vectors in plants. Allah, it is for animals. So this is also wrong. So correct answer is A for 15th question. ನೋಡಿ, fill in the blanks ಅಲ್ಲಿ 6 options ಇರುತ್ತೆ, ಅದರಲ್ಲಿ ಒಂದು ಕನ್ಫ್ಯೂಸಿಂಗ್ ಇರುತ್ತೆ. ಕರೆಕ್ಟ್ ಆಗಿ ಚೂಸ್ ಮಾಡಿ 5 questions ಗೆ ಆನ್ಸರ್ ಮಾಡಬೇಕು. The interstitial space in seminiferous tubules consists of immunologically competent cells. So 16th ಇದು competent cell. Next, dash is the most feared property of malignant tumor. Malignant tumor ಅಲ್ಲಿ ತುಂಬಾ feared property ಯಾವ್ದಿರುತ್ತೆ ಅಂತಂದ್ರೆ that is metastasis. Metastasis is the answer. Okay, last condition. Next, dash is a white odorless bitter crystalline compound which acts as a depressant. So ಯಾವುದು ಅಂತಂದ್ರೆ that is SMAC. Okay, 18th correct answer ಯಾವುದು? SMAC. Next, many members of the genus dash form mycorrhiza. ಇದಕ್ಕೆ ಯಾವುದು ಕರೆಕ್ಟ್ ಆನ್ಸರ್? ಗ್ಲಾಮಸ್ 19th. Okay, next, GAATTC is restriction site of ಯಾವುದು? echo RI. So ಇದು 20. Okay, so this is 20. So fill in the blanks ಕೂಡ ಆಯ್ತು. 2 marks ನ questions ನೋಡೋಣ ಬನ್ನಿ. Differentiate between albuminous and non-albuminous. ಇದು every time ಅಂದ್ರೆ ಇನ್ ಮೆಜಾರಿಟಿ ಆಫ್ ದ ಕ್ವೆಶನ್ ಪೇಪರ್ ಈ ಕ್ವೆಶನ್ ರಿಪೀಟ್ ಆಗಿದೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಲ್ಬುಮಿನಸ್ ಅಂತಂದ್ರೆ ಎಂಡೋಸ್ಪರ್ಮ್ ಇರುವಂತಹ ಸೀಡ್ಸ್, ನಾನ್ ಅಲ್ಬುಮಿನಸ್ ಅಂದ್ರೆ ಎಂಡೋಸ್ಪರ್ಮ್ ಇಲ್ಲದೆ ಇರುವಂತದ್ದು. ಸೊ ನಾನ್ ಅಲ್ಬುಮಿನಸ್ ಮೊನೋಕಾಟ್ಸ್ ಆದ್ರೆ ಅಲ್ಬುಮಿನಸ್ ಡೈಕಾಟ್ಸ್ ಆಗಿರುತ್ತೆ. ಸಾರಿ, ನಾನ್ ಅಲ್ಬುಮಿನಸ್ ಡೈಕಾಟ್ಸ್ ಆಗಿದ್ರೆ ಅಲ್ಬುಮಿನಸ್ ಮೊನೋಕಾಟ್ ಆಗಿರುತ್ತೆ. ರೈಟ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. ಇದನ್ನ ನೀವು ಆನ್ಸರ್ಸ್ ಬರೀತೀರಾ. ನೆಕ್ಸ್ಟ್, ಇನ್ ಡ್ರೋಸೋಫಿಲಾ ಮೆಲನೋಗಾಸ್ಟರ್ ದ ಪರ್ಸೆಂಟೇಜ್ ಆಫ್ ರಿಕಾಂಬಿನೆಂಟ್ ಈಸ್ ವೆರಿ ಲೋ in a cross between yellow-bodied, white-eyed with its wild type. The percentage of recombinant is high in cross between white-eyed miniature winged with its wild type. ನೋಡಿ, ಇದಕ್ಕೆ ಏನು ರೀಸನ್ ಅಂತ ಅಂದ್ರೆ ಡಿಸ್ಟೆನ್ಸ್ ಕಡಿಮೆ ಇದೆ. ಓಕೆ, ಇಲ್ಲಿ ಹೇಳಿರುವಂತ ಯಾವ್ಯಾವ ಕ್ಯಾರೆಕ್ಟರ್? ಯೆಲ್ಲೋ ಬಾಡಿ ಮತ್ತೆ ವೈಟ್ ಐ ಜೀನ್ಸ್ ಇದೆಯಲ್ಲ, ಇದು ಕ್ರೋಮೋಸೋಮ್ ಅಲ್ಲಿ ಕನ್ಸಿಡರ್ ದಿಸ್ ಇಸ್ ಕ್ರೋಮೋಸೋಮ್. ಇದು ಕ್ರೋಮೋಸೋಮ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಏನಿದೆ? ಕಡಿಮೆ ಇದೆ.
ಎರಡರ ಮಧ್ಯೆ ಡಿಸ್ಟೆನ್ಸ್. ಹಾಗಾಗಿ ಸರಿಯಾಗಿ ಏನಾಗೋದಿಲ್ಲ, ರೀಕಾಂಬಿನೇಷನ್ ಆಗೋದಿಲ್ಲ. ಸೊ ರೀಕಾಂಬಿನೇಷನ್ ಇಸ್ ನಥಿಂಗ್ ಬಟ್ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗೋದಿಲ್ಲ. ಓಕೆ, ಸೊ ಕ್ರಾಸಿಂಗ್ ಓವರ್ ಸರಿಯಾಗಿ ಆಗದೆ ಇರೋ ಕಾರಣಕ್ಕೆ ಹೊಸ ಕಾಂಬಿನೇಷನ್ ಇರುವಂತಹ ಕ್ಯಾರೆಕ್ಟರ್ ಅಲ್ಲಿ ಜಾಸ್ತಿ ತೋರಿಸೋದಿಲ್ಲ. ಅದೇ ಇನ್ನೊಂದು ಕ್ಯಾರೆಕ್ಟರ್ ಇದೆ ಅಲ್ಲ, ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎರಡು ಜೀನ್ಸಿನ ಮಧ್ಯೆ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ, ಕ್ರಾಸಿಂಗ್ ಓವರ್ ಚೆನ್ನಾಗಿ ಆಗುತ್ತೆ. ಕ್ರಾಸಿಂಗ್ ಓವರ್ ಚೆನ್ನಾಗಿ ಆದ್ರೆ ಜೀನ್ಸ್ ಚೆನ್ನಾಗಿ ಎಕ್ಸ್ಚೇಂಜ್ ಆಗಿ ಹೊಸ ತರ ಕಾಂಬಿನೇಷನ್ ತೋರಿಸುತ್ತೆ ಪ್ರೋಜನಿಯಲ್ಲಿ. ಓಕೆ, ಸೊ ಅದನ್ನ ನೀವು ಇಲ್ಲಿ ಬರೀತೀರ. ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಇನ್ನೊಂದು ಅಪೋಸಿಟ್ ಸ್ಟೇಟ್ಮೆಂಟ್ ನೀವು ಬಿ ಗೆ ಆನ್ಸರ್ ಮಾಡಿ, ಸರಿನಾ? ಸೊ ದಿಸ್ ಇಸ್ ಫಾರ್ 23rd. ನೆಕ್ಸ್ಟ್, ವಾಟ್ ಆರ್ UTRs, ವೇರ್ ಆರ್ ದೇ ಲೊಕೇಟೆಡ್ ಆನ್ ಇನ್ mRNA? ನೋಡಿ, mRNA ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ 5' ಎಂಡ್ ಅಲ್ಲಿ ಕ್ಯಾಪಿಂಗ್ ಇರುತ್ತೆ, ಮತ್ತೆ 3' ಎಂಡ್ ಅಲ್ಲಿ ಏನಿರುತ್ತೆ, ಟೇಲಿಂಗ್ ಇರುತ್ತೆ. ಓಕೆ, ಸೊ ಇಲ್ಲಿ ಏನಿರುತ್ತೆ, ಟೇಲಿಂಗ್ ಇರುತ್ತೆ. AAA ಕಂಟಿನ್ಯೂಸ್ ಅಡಿನೈನ್ ರೆಸಿಡ್ಯೂಸ್ ಇರುತ್ತೆ. ಸೊ ಕ್ಯಾಪಿಂಗ್ ಆದ್ಮೇಲೆ ಸ್ವಲ್ಪ ರೀಜನ್ ಇದೆ ಅಲ್ಲ, ಇದಕ್ಕೆ ನಾವ್ ಏನಂತ ಕರಿತೀವಿ, ಅನ್ಟ್ರಾನ್ಸ್ಲೇಟೆಡ್ ರೀಜನ್. ಅನ್ಟ್ರಾನ್ಸ್ಲೇಟೆಡ್ ರೀಜನ್, ಇಲ್ಲಿ ಟ್ರಾನ್ಸ್ಲೇಷನ್ ಆಗೋದಿಲ್ಲ. ಇದಾದ್ಮೇಲೆ ಬರುವಂತಹದ್ದೇ ಯಾವುದು ಅಂತಂದ್ರೆ ಸ್ಟಾರ್ಟ್ ಕೋಡಾನ್ AUG ಇರುತ್ತೆ. ಅಂದ್ರೆ AUG ಗಿಂತ ಮುಂಚೆ ಏನಿದೆ, ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟಾಪ್ ಕೋಡಾನ್ ಬರುತ್ತೆ. ಓಕೆ, ಸೊ ಸ್ಟಾಪ್ ಕೋಡಾನ್ ಯಾವುದು, UAA, UAG, UGA ಏನಿದೆ ಅಲ್ಲ, ಅದಿಷ್ಟು ಸ್ಟಾಪ್ ಕೋಡಾನ್. ಸ್ಟಾಪ್ ಕೋಡಾನ್ ಆದ್ಮೇಲೆ ಬರುವಂತಹ ರೀಜನ್ ಯಾವುದು, ಅನ್ಟ್ರಾನ್ಸ್ಲೇಟೆಡ್ ರೀಜನ್. ಸೊ ದಿಸ್ ಇಸ್ UTR, that is after stop codon, and this is UTR, that is before start codon. ಇದನ್ನ ನೀವು ಮೆನ್ಷನ್ ಮಾಡ್ತೀರಾ, ಗೊತ್ತಾಯ್ತು? ನೆಕ್ಸ್ಟ್, ವಾಟ್ ಇಸ್ ಡೈವರ್ಜೆಂಟ್ ಎವಲ್ಯೂಷನ್, ಗಿವ್ ಆನ್ ಎಕ್ಸಾಂಪಲ್. ಇದನ್ನು ಕೂಡ ನೀವು ಆನ್ಸರ್ ಬರೀತೀರಾ. ಓಕೆ, ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ರೋಲ್ ಆಫ್ ಫಂಗಸ್ ಆಸ್ ಬಯೋಫರ್ಟಿಲೈಸರ್ಸ್. ಬಯೋಫರ್ಟಿಲೈಸರ್ಸ್ ಆಗಿ ಫಂಗೈನ ಏನ್ ರೋಲ್ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ನಾನು ಆನ್ಸರ್ ಮೆನ್ಷನ್ ಮಾಡಿದೀನಿ ಇದೆ, ದಟ್ ಈಸ್ ಫಾಸ್ಫರಸ್ ಅಬ್ಸರ್ವ್ ಮಾಡ್ಕೊಂಡು ಪ್ಲಾಂಟ್ ಗೆ ಕೊಡುತ್ತೆ. ಮತ್ತೆ ರೆಸಿಸ್ಟೆಂಟ್ ಟು ರೂಟ್ ಬೋರ್ನ್ ಪ್ಯಾಥೋಜನ್ಸ್, ಬೇರೆ ಪ್ಯಾಥೋಜನ್ಸ್ ಇಲ್ಲಿ ರೂಟ್ಸ್ ಇಂದ ಏನು ಅಟ್ಯಾಕ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ಏನು ಇದೆ ಅಂತಂದ್ರೆ ಅಲ್ಲಿ ಫಂಗೈ ಇರೋದ್ರಿಂದ. ನೆಕ್ಸ್ಟ್, ಟಾಲರೆನ್ಸ್ ಟು ಸಲಿನಿಟಿ ಅಂಡ್ ಡ್ರಾಟ್ ಕಂಡೀಷನ್. ಸೊ ಇದಕ್ಕೂ ಕೂಡ ಪ್ಲಾಂಟ್ ಏನು ಟಾಲರೆನ್ಸಿ ತೋರಿಸುತ್ತೆ. ಸೊ ದಟ್ ಈಸ್ ಯೂಸ್ಫುಲ್, that is importance of this fungi to plants. Okay, that is acting as biofertilizers. Next, mention the evil quartet of biodiversity loss. ಇದು ಗೊತ್ತಿದೆಯಲ್ಲ, ಕಾಮನ್ ಆಗಿ ಎಲ್ಲಾ ಪೇಪರ್ ಅಲ್ಲಿನೂ ಬರುವಂತಹ ಕ್ವೆಶ್ಚನ್. 4 evil quartet ಯಾವ್ದು? habitat loss and fragmentation, alien species invasion, over exploitation, co-extinction. ಇದು 4 ನೀವು ಅಲ್ಲಿ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್, 3 marks ನ ಕ್ವೆಶ್ಚನ್ಸ್ ನೋಡಿ. ಮೆನ್ಷನ್ ದ ಡಿಫರೆಂಟ್ ಸ್ಟೇಜಸ್ ಇನ್ ಡೈಕಾಟ್ ಎಂಬ್ರಿಯೋ ಡೆವಲಪ್ಮೆಂಟ್. ನೋಡಿ, ಡೈಕಾಟ್ ಎಂಬ್ರಿಯೋ ಡೆವಲಪ್ ಆಗ್ಬೇಕಾದ್ರೆ ಕೆಲವೊಂದು ಸ್ಟೇಜಸ್ ಕಾಣಿಸುತ್ತೆ. ಒಂದು ಪ್ರೋ ಎಂಬ್ರಿಯೋ ಇರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ, ಅದು ಗ್ಲೋಬ್ಯುಲರ್ ಶೇಪ್ ಆಗುತ್ತೆ. ಕರೆಕ್ಟ್ ಆಗಿ ಗ್ಲೋಬ್ಯುಲರ್ ಶೇಪ್ ಆದ್ಮೇಲೆ ಹಾರ್ಟ್ ಶೇಪ್ ಆಗುತ್ತೆ. ಹಾರ್ಟ್ ಶೇಪ್ ಆಗಿ ಏನಾಗುತ್ತೆ, ನೆಕ್ಸ್ಟ್ ಮೆಚ್ಯೂರ್ ಎಂಬ್ರಿಯೋ ಆಗುತ್ತೆ. ದಟ್ ಈಸ್ ಮೆಚ್ಯೂರ್ ಎಂಬ್ರಿಯೋ ಆಗುತ್ತೆ. ಇದು ಎಂಬ್ರಿಯೋ ಯಾವ್ದ್ರೊಳಗಡೆ ಇರುತ್ತೆ, ಸೀಡ್ ಒಳಗಡೆ ಇರುತ್ತೆ. ಓಕೆ, ಇದೇ ಏನಾಗುತ್ತೆ, ನೆಕ್ಸ್ಟ್ ಕಾಟಿಲಿಡನ್ಸ್ ಆಗುತ್ತೆ. ಗಾಟ್ ದಿಸ್? ನೆಕ್ಸ್ಟ್, ಸ್ಪರ್ಮಿಯೇಷನ್ ಅಂದ್ರೆ ಏನು, ಸ್ಪೊಮ್ಯಾಟೋಜೆನೆಸಿಸ್ ಅಂದ್ರೆ ಏನು, ಸ್ಪರ್ಮಿಯೋಜೆನೆಸಿಸ್ ಅಂದ್ರೆ ಏನು, ಇದನ್ನ ನೀವು ಕರೆಕ್ಟ್ ಆಗಿ ನೋಡಿರ್ಬೇಕು. ಸೊ ನೋಡಿ, ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಸ್ ನೋನ್ ಆಸ್ ವಾಟ್, ಸ್ಪರ್ಮಿಯೇಷನ್. ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ immature male germ cells produce sperms and that process is known as what, spermatogenesis. ಸ್ಪರ್ಮಿಯೋಜೆನೆಸಿಸ್ ಅಂತಂದ್ರೆ ಏನು, spermatids transforms into spermatozoa. Next, what are contraceptives? mention any 4 qualities of ideal contraceptive. ಕಾಂಟ್ರಸೆಪ್ಟಿವ್ ಅನ್ಸ್ಕೋಬೇಕು ಅಂತಂದ್ರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಇರಬೇಕು. ಆ ಕ್ಯಾರೆಕ್ಟರ್ಸ್ ಗೆ ನಾವು ಪಾಯಿಂಟ್ಸ್ ಮಾಡಿ ಆನ್ಸರ್ಸ್ ಬರೀತೀವಿ. ನೆಕ್ಸ್ಟ್, ಸ್ಕೆಚ್ ಅಂಡ್ ಲೇಬಲ್ ಮಿಲ್ಲರ್ ಎಕ್ಸ್ಪೆರಿಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಎವಲ್ಯೂಷನ್ ಲೆಸನ್ ಅಂತ ಹೇಳಿದೆ. ಎವಲ್ಯೂಷನ್ ಇಂದ 2 marks ಗೆ ಒಂದು ಪಕ್ಕಾ ಕ್ವೆಶ್ಚನ್, 3 marks ಗೆ ಒಂದು ಪಕ್ಕಾ ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ 31 ಗೆ ನೀವು ಡಯಾಗ್ರಾಮ್ ಬರೆದ್ಬಿಟ್ಟು 6 ಲೇಬಲಿಂಗ್ಸ್ ಮಾಡ್ತೀರಾ, ಬಿಕಾಸ್ ಇಟ್ ಇಸ್ 3 marks ಕ್ವೆಶ್ಚನ್. ನೆಕ್ಸ್ಟ್, ರೈಟ್ ವಿತ್ ರೆಫರೆನ್ಸ್ ಟು ನಿಮೋನಿಯಾ, write the scientific name of the causative pathogen, mode of transmission and 2 symptoms. ನೋಡಿ, ಇದನ್ನ ನೀವು ಯಾವುದು ನಾನು ಹೇಳಿದೆ ಡಿಸೀಸ್, ಎಲ್ಲ ಡಿಸೀಸ್ ನೀವೇನ್ ನೋಡ್ಕೋಬೇಕು, ಟೈಪ್ ಆಫ್ ಆರ್ಗಾನಿಸಮ್ ಯಾವ ಟೈಪ್, ಅದು ಫಂಗೈನ, ಬ್ಯಾಕ್ಟೀರಿಯಾನ, ವೈರಸ್, ಮತ್ತೆ ಆ ಆರ್ಗಾನಿಸಮಿನ ಪ್ಯಾಥೋಜನಿನ ಸೈಂಟಿಫಿಕ್ ನೇಮ್ ಏನಿರುತ್ತೆ, ಡಿಸೀಸಿನ ನೇಮ್ ಏನಿದೆ, ಅದರ ಸಿಂಪ್ಟಮ್ಸ್ ಏನಿದೆ, ಇದಿಷ್ಟು ನೀವು ಟೇಬುಲರ್ ಕಾಲಮ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಸರಿನೂ ನೀವು
ಕಲಿಯುವಂಥದ್ದು ಬೇಕಾಗಿಲ್ಲ. ಟೇಬುಲರ್ ಕಾಲಮ್ ಪ್ರತಿ ಸರಿ ನೋಡ್ತಾ ಇದ್ರೆ ಅದಾಗ ಅದು ನಿಮಗೆ ನೆನಪಾಗುತ್ತೆ. ನೆಕ್ಸ್ಟ್, ನೇಮ್ ದ ಮೈಕ್ರೋಬ್ಸ್ ದಟ್ ಪ್ರೊಡ್ಯೂಸ್ ಸಿಟ್ರಿಕ್ ಆಸಿಡ್, ಅಸಿಟಿಕ್ ಆಸಿಡ್, ಬಿಟ್ರಿಕ್ ಆಸಿಡ್. ಸೊ ಇದನ್ನು ಕೂಡ ನಿನ್ನೆ ಸಾಲ್ವ್ ಮಾಡಿಸಿರೋ ಪೇಪರ್ ಅಲ್ಲಿನೂ ಕೂಡ ಈ ಕ್ವೆಶನ್ ಬಂದಿತ್ತು. ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತ ಆರ್ಗಾನಿಕ್ ಆಸಿಡ್ ಯಾವುದು ಅಂತ ಕೇಳಿದ್ರು. ಅವಾಗ ನೀವು ಸಿಟ್ರಿಕ್ ಆಸಿಡ್ ಬರೆಯೋಂಗಿಲ್ಲ. ಯಾಕಂದ್ರೆ ಸಿಟ್ರಿಕ್ ಆಸಿಡ್ ಯಾವುದು, ಆಸ್ಪರ್ಜಿಲ್ಲಸ್ ನೈಗರ್ ಅನ್ನೋದು ಫಂಗೈ ಅದು. ಓಕೆ, ಸೊ ಅಸಿಟಿಕ್ ಆಸಿಡ್ ಅಸ್ಟೋಬ್ಯಾಕ್ಟರ್ ಅಷ್ಟೇ, ಬಿಟ್ರಿಕ್ ಆಸಿಡ್ ಕ್ಲಾಸ್ಟ್ರಿಡಿಯಂ ಬ್ಯುಟಿಲಿಕಮ್. ಇನ್ನೊಂದು ಬ್ಯಾಕ್ಟೀರಿಯಾಗೆ, ಇದನ್ನು ಬ್ಯಾಕ್ಟೀರಿಯಾ, ಬ್ಯುಟರಿಕ್ ಆಸಿಡ್ ಕ್ಲಾಸ್ಟ್ರಿಡಿಯಂ ಬ್ಯುಟಿಲಿಕಮ್ ಅನ್ನೋದು ಕೂಡ ಬ್ಯಾಕ್ಟೀರಿಯಾ, ಇನ್ನೊಂದು ಲ್ಯಾಕ್ಟಿಕ್ ಆಸಿಡ್ ಇದೆ, ಅದನ್ನು ಕೂಡ ಬ್ಯಾಕ್ಟೀರಿಯಾ. ಓಕೆ, ಸೊ ಇದು ಮೂರು ಏನಾಗುತ್ತೆ, ಬ್ಯಾಕ್ಟೀರಿಯಾದಿಂದ ಬರುವಂತ ಆರ್ಗಾನಿಕ್ ಆಸಿಡ್ ಆಗುತ್ತೆ. ಫಂಗೈಯಿಂದ ಬರುವಂತ ಆರ್ಗಾನಿಕ್ ಆಸಿಡ್ ಯಾವುದು, ಸಿಟ್ರಿಕ್ ಆಸಿಡ್. ನೀವು ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡಿ ಓದ್ಬೇಕಾಗುತ್ತೆ, ಸರಿನಾ? ನೆಕ್ಸ್ಟ್, ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲ, ಇನ್ನೊಂದು ಕ್ವಶನ್ ಇದೆ. ವಾಟ್ ಆರ್ ಎಕೋಲಜಿಕಲ್ ಪಿರಮಿಡ್ಸ್? ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಎಕೋಲಜಿಕಲ್ ಪಿರಮಿಡ್ಸ್. ನೋಡಿ, ಟೈಪ್ಸ್ ಯಾವ್ದಿದೆ, ನಂಬರ್, ಓಕೆ, ಮತ್ತೆ ಬಯೋಮ್ಯಾಸ್ ಇಂದು ಮತ್ತೆ ಎನರ್ಜಿ. ಇದು ಮೂರಲ್ಲಿ ಯಾವ್ದಾದ್ರು 2 ಟೈಪ್ಸ್ ಬರೀತಾರೆ. ಎಕೋಲಜಿಕಲ್ ಪಿರಮಿಡ್ ಅಂದ್ರೆ ಡೆಫಿನೇಷನ್ ಕೂಡ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್, ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಅಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್, ಜಸ್ಟಿಫೈ. ಸೊ ಯಾಕೆ ಅಂತ ಹೇಳಿ ಅದೇನು ರೀಸನ್ಸ್ ಇದೆ ಅಲ್ಲ, ಕಾಂಟ್ರಿವೆನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್, ಅದನ್ನೇ ಇಲ್ಲಿ ನೀವು ಬರಿತೀರಾ. ನೆಕ್ಸ್ಟ್, ಸ್ಕೆಚ್ ದ ಡಯಾಗ್ರಾಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ನಿಮಗೆ ಎಷ್ಟು ಲೇಬಲಿಂಗ್ ಇರಬೇಕಾಗುತ್ತೆ, 10 ಲೇಬಲಿಂಗ್ ಕಂಪಲ್ಸರಿ ಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ one of the most expected question from this lesson. Okay, human reproduction in the male reproductive system, female reproductive system, mammary gland, sperm. Okay, idishtu 5 marks ಗೆ ಕೇಳುವಂತ ಕಂಪಲ್ಸರಿ ಕ್ವೆಶ್ಚನ್ಸ್ ಆಗಿರುತ್ತೆ. ನೆಕ್ಸ್ಟ್, ಅಬ್ಸರ್ವ್ ದ ಫಾಲೋಯಿಂಗ್ ಡೈಹೈಬ್ರಿಡ್ ಕ್ರಾಸ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. ಇದೇನಿಲ್ಲ, ಡೈಹೈಬ್ರಿಡ್ ಕ್ರಾಸ್ ಡಯಾಗ್ರಾಮ್ ನೇ ಕೊಟ್ಟಿದ್ದಾರೆ. ಓಕೆ, ಸೊ ಡಿಫ್ರೆಂಟ್ ಏನಿಲ್ಲ, ಇದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಕ್ವೆಶನ್ಸ್ ನೋಡಿ. ರೈಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಫಿನೋಟೈಪ್ಸ್ ಇನ್ ಪ್ರೋಜನಿ. ಫಿನೋಟೈಪ್ಸ್, ಪ್ರೋಜನಿನ ಫಿನೋಟೈಪ್ಸ್ ಏನಾಗುತ್ತೆ, ರೌಂಡ್ ಎಲ್ಲೋ, ರೌಂಡ್ ಗ್ರೀನ್, ರಿಂಕಲ್ ಎಲ್ಲೋ, ರಿಂಕಲ್ ಗ್ರೀನ್. ಈ 4 ಫಿನೋಟೈಪ್ಸ್ ಬರ್ತದೆ. ಅದೇ ರೇಷಿಯೋ ಏನಾಗುತ್ತೆ ಹೇಳಿ, 9:3:3:1. Okay, next, how many recombinant types of progeny are present? Recombinant type ಎಷ್ಟಿದೆ ನೋಡಿ, ರೌಂಡ್ ಗ್ರೀನ್ ಮತ್ತೆ ರಿಂಕಲ್ ಗ್ರೀನ್ ಇವೆರಡು ರೀಕಾಂಬಿನೆಂಟ್. ಸೊ ಟೋಟಲ್ ಎಷ್ಟಾಯ್ತು, 3 + 3 is 6. ಅರ್ಥ ಆಯ್ತು? ಯಾಕೆ ಇದೆ ರೀಕಾಂಬಿನೆಂಟ್ ಅಂದ್ರೆ ನೋಡಿ, ರೌಂಡ್ ಎಲ್ಲೋ ಪೇರೆಂಟ್ ತಗೊಂಡಿದ್ದು, ಓಕೆ, ಮತ್ತೆ ಇನ್ನೊಂದು ರಿಸೆಸಿವ್, ಇದು ಡಾಮಿನೆಂಟ್ ಪೇರೆಂಟ್ ತಗೊಂಡಿದ್ದು, ಇನ್ನೊಂದು ರಿಸೆಸಿವ್ ಪೇರೆಂಟ್ ಯಾವ್ದು ತಗೊಂಡಿದ್ದು, ರಿಂಕಲ್ ಗ್ರೀನ್ ಅನ್ನುವಂತ ಕ್ಯಾರೆಕ್ಟರ್ ತಗೊಂಡಿದೆ, 2 ಕ್ಯಾರೆಕ್ಟರ್. ಓಕೆ, ಅಂದ್ರೆ ಸೀಡ್ ರಿಂಕಲ್ ಕೂಡ ಇದೆ, ಅದರ ಕಲರ್ ಯಾವ್ದಿದೆ, ಗ್ರೀನ್ ಇದೆ. ಇಲ್ಲಿ ಸೀಡ್ ರೌಂಡ್ ಇದೆ, ಮತ್ತೆ ಅದರ ಕಲರ್ ಏನಿದೆ, ಯೆಲ್ಲೋ ಇದೆ. ಓಕೆ, ಸೊ ಈ ತರ ಇರುವಂತ ಸೀಡ್ಸ್ ನ ಪ್ಲಾಂಟ್ ತಗೊಂಡಿದ್ದು. ಆದ್ರೆ F2 ಜನರೇಷನ್ ಮಾಡಿದಾಗ ಯಾವ ರೀತಿ ಬಂತು ಅಂದ್ರೆ, ಹೊಸ ಕ್ಯಾರೆಕ್ಟರ್ ಬಂತು. ಒಂದು ರೌಂಡ್ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್, ಗ್ರೀನ್ ಅನ್ನೋದು ಯಾವುದು, ರಿಸೆಸಿವ್ ಕ್ಯಾರೆಕ್ಟರ್. ಡಾಮಿನೆಂಟ್ ರಿಸೆಸಿವ್ ಜಾಯಿನ್ ಆಯ್ತು. ರಿಂಕಲ್ ಅನ್ನೋದು ರಿಸೆಸಿವ್ ಕ್ಯಾರೆಕ್ಟರ್, ಯೆಲ್ಲೋ ಅನ್ನೋದು ಡಾಮಿನೆಂಟ್ ಕ್ಯಾರೆಕ್ಟರ್. ಓಕೆ, ಇಲ್ಲಿ ಪ್ಯೂರ್ ಡಾಮಿನೆಂಟ್ ಇತ್ತು ಪೇರೆಂಟ್ಸ್. ಯೆಲ್ಲೋ ಅನ್ನೋದನ್ನು ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್, ರೌಂಡ್ ಅನ್ನೋದನ್ನು ಕೂಡ ಡಾಮಿನೆಂಟ್ ಕ್ಯಾರೆಕ್ಟರ್. ಇಲ್ಲೂ ಅಷ್ಟೇ, ಇಲ್ಲಿ ಪ್ಯೂರ್ ರಿಸೆಸಿವ್ ಇತ್ತು. ಬಟ್ ಡಾಮಿನೆಂಟ್ ರಿಸೆಸಿವ್ ಯಾವಾಗ ಹೊಸದಾಗಿ ರೀಕಂಬೈನ್ ಆಯ್ತು, ಅದಕ್ಕೆ ಇದನ್ನ ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ಸೊ 3 and 3 ಇದೆ. ಸೊ ಟೋಟಲ್ ಆನ್ಸರ್ ಇಸ್ 6 is a correct answer. ನೆಕ್ಸ್ಟ್, ಐಡೆಂಟಿಫೈ ದ ರಿಸೆಸಿವ್ ಜಿನೋಟೈಪ್ ಇನ್ ಪ್ರೋಜನಿ. ಪ್ರೋಜನಿಯಲ್ಲಿ ರಿಸೆಸಿವ್ ಜಿನೋಟೈಪ್ ಇರೋದು ಯಾವುದು ಅಂತಂದ್ರೆ ಇದೆ, ರಿಂಕಲ್ ಗ್ರೀನ್. ಓಕೆ, ಸ್ಮಾಲ್ ವೈ ಸ್ಮಾಲ್ ಆರ್, ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್, what is the phenotypic ratio? Phenotypic ratio ಏನಾಗುತ್ತೆ, 9:3:3:1. ಅದೇ genotypic ratio ಅಂತ ಕೇಳಿದ್ರೆ ಹೆಂಗ್ ಬರೀತೀರಾ, that is 1:2:1, sorry, 1:2:1, 2:4:2, ಆಮೇಲೆ 1:2:1. ಹೆಂಗೆ ಅಂತ ಅಂದ್ರೆ 1:2:1 ರೇಷಿಯೋ ಅಂತೂ ನಿಮಗೆ ನೆನಪಿರುತ್ತೆ, ಯಾಕಂದ್ರೆ ಮೋನೋಹೈಬ್ರಿಡ್ ಕ್ರಾಸಿಗೂ ಕೂಡ ಕಲ್ತಿರ್ತೀರ. 1:2:1 ಫಸ್ಟ್ ಬರೀರಿ, ಆಮೇಲೆ ಇದರದ್ದು ಏನ್ ಮಾಡಿ ಅಂದ್ರೆ ಡಬಲ್ ಬರೀರಿ. ಓಕೆ, ದಟ್ ಈಸ್ 2:4:2, 2:4:2 ಅಂತ ಬರೀತೀರ. ಮತ್ತೆ ವಾಪಸ್ ಏನ್ ರಿಪೀಟ್ ಮಾಡ್ತೀರಾ, 1:2:1 ಅಂತ ರಿಪೀಟ್ ಮಾಡ್ತೀರಾ. ದಟ್ ಈಸ್ ಟೋಟಲ್ ಆಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ, 16 ಪ್ರೋಜನಿ ಇರ್ತದೆ.
ಎಲ್ಲದನ್ನು ಕೂಡ ಸೇರಿಸಿದ್ರೆ 16 ಆಗುತ್ತೆ. ದಿಸ್ ಇಸ್ ದ ರೇಷಿಯೋ. ಓಕೆ, ಸೊ 37 ಗೆ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಡಿಸ್ಕ್ರೈಬ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. ಇದನ್ನು ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಸೊ ಬಂದಿದೆ ನೋಡಿ, ಎಲ್ಲ ಸ್ಟೆಪ್ಸ್ ಕರೆಕ್ಟ್ ಆಗಿ ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ಬರಬೇಕು. ನೆಕ್ಸ್ಟ್, ಆರ್ಗನ್ಸ್ ಕೆನಾಟ್ ಬಿ ಟ್ರಾನ್ಸ್ಪ್ಲಾಂಟೆಡ್ ಫ್ರಮ್ ಜಸ್ಟ್ ಎನಿಬಡಿ. ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಅಂದ್ರೆ ಮುಂಚೆ ಟೆಸ್ಟ್ ಮಾಡಬೇಕಾಗುತ್ತೆ. ಸುಮ್ಮನೆ ಯಾರಿಂದನೂ ನಾವು ತಗೊಳಕ್ ಬರೋದಿಲ್ಲ. ಡೋನರ್ ಯಾರಿರ್ತಾರೆ ಅವರಿಗೆ ನಾವು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತಾನೆ, ಸಿ, the person's immune system detects that the antigens present on the cells of the organ are different or not or matched. ಈಗ ಸೇಮ್ ಟೈಪ್ ಆಫ್ ಆಂಟಿಜನ್ಸ್ ಇತ್ತು ಡೋನರ್ ಕಡೆಯಿಂದನು ಅಂತ ಅಂದ್ರೆ ಇಟ್ ವಿಲ್ ಅಕ್ಸೆಪ್ಟ್, ಇಲ್ಲ ಅಂತಂದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಓಕೆ, ನೆಕ್ಸ್ಟ್, ಮೆನ್ಷನ್ ದ ಕ್ಲಿನಿಕಲ್ ಟೆಸ್ಟ್ ಟು ಬಿ ಕ್ಯಾರಿಡ್ ಔಟ್ ಬಿಫೋರ್ ಟ್ರಾನ್ಸ್ಪ್ಲಾಂಟೇಶನ್. ಇದು ನೋಡಿ ಏನಂತಂದ್ರೆ NCERT ಅಲ್ಲಿ ಅವರು ಕೇಳಿರುವಂತ ಕ್ವೆಶ್ಚನ್ ಇದು. ಸೊ ಈ ರೀತಿ ಎಲ್ಲೆಲ್ಲಿ NCERT ಅಲ್ಲಿ ಅವರೇ ಕೇಳಿದ್ರಲ್ಲ ಕ್ವೆಶನ್, ಅದಕ್ಕೆ ನೀವು ಆನ್ಸರ್ಸ್ ಬರ್ದು ಇಟ್ಕೊಳ್ಳಿ. ಗೊತ್ತಾಯ್ತು? ಸೊ ನೀಟ್ ಮತ್ತೆ KCET ಗೆ ಆ ಟೈಪ್ ಕ್ವೆಶನ್ಸ್ ನಿಮಗೆ ಬರ್ತದೆ. ಗಾಟ್ ದಿಸ್? ನೆಕ್ಸ್ಟ್, ಮೆನ್ಷನ್ ದ ಕ್ಲಿನಿಕಲ್ ಟೆಸ್ಟ್ ಟು ಬಿ ಕ್ಯಾರಿಡ್ ಔಟ್ ಬಿಫೋರ್ ಟ್ರಾನ್ಸ್ಪ್ಲಾಂಟೇಶನ್. ಸೊ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಏನ್ ಟೆಸ್ಟ್ ಮಾಡಬೇಕು ಅಂತ ಅಂದ್ರೆ ಬ್ಲಡ್ ಕರೆಕ್ಟ್ ಆಗಿ ಬ್ಲಡ್ ಟೈಪ್ ಮತ್ತೆ ಟಿಶ್ಯೂನ ಮ್ಯಾಚ್ ಮಾಡಬೇಕು. ಬ್ಲಡ್ ಗ್ರೂಪ್ ಮ್ಯಾಚ್ ಮಾಡಬೇಕು, ಟಿಶ್ಯೂನ ಮ್ಯಾಚ್ ಮಾಡಬೇಕು. ಎರಡೂನು ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂದ್ರೆ ಮಾತ್ರ ನಾವು ಒಂದು ಪರ್ಸನ್ ಇಂದ ಆರ್ಗನ್ ನ ಇಸ್ಕೋಬಹುದಾಗುತ್ತೆ, ಇಲ್ಲ ಅಂದ್ರೆ ಇಸ್ಕೊಳ್ಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ವೈ ಶುಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೆಡ್ ಇಂಡಿವಿಜುವಲ್ ಟೇಕ್ ಇಮ್ಯುನೋಸಪ್ರೆಸೆಂಟ್ಸ್ ಆಲ್ ದೇರ್ ಲೈಫ್. ಈಗ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅಂದ್ರೆ ಅವರಿಗೆ ಇಮ್ಯುನೋಸಪ್ರೆಸೆಂಟ್ ಏನು ಇಂಜೆಕ್ಷನ್ ಮಾಡ್ತಾರೆ. ಯಾಕೆ ಅದು ಲೈಫ್ ಪೂರ್ತಿ ಇಮ್ಯುನೋಸಪ್ರೆಸೆಂಟ್ ಇಂಜೆಕ್ಷನ್ ಮಾಡಲೇಬೇಕು ಅಂತ ಅಂದ್ರೆ, ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿ ಇರುವಂತಹ ಇಮ್ಯೂನ್ ಸೆಲ್ಸ್ ಏನಾಗುತ್ತೆ, ಯಾವಾಗ್ಲೂ ಅದು ಆಕ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಫೈಟ್ ಮಾಡುತ್ತೆ ಬೇರೆ ಯಾವ್ದು ಫಾರಿನ್ ಸೆಲ್ಸ್ ಬಂದಾಗ. ಸೊ ಫಾರಿನ್ ಸೆಲ್ಸ್ ಇದೆ ಅಂತ ಗೊತ್ತಿದೆ ಅಲ್ವಾ, ಸೊ ಇಟ್ ವಿಲ್ ಫೈಟ್. ಸೊ ಅದನ್ನ ಸ್ಟಾಪ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ಬೇಕು, ಇಮ್ಯುನೋಸಪ್ರೆಸಿವ್ ಏಜೆಂಟ್ ನ, ದಟ್ ಈಸ್ ಇಂಜೆಕ್ಷನ್ ನ ಮಾಡ್ಕೋಬೇಕಾಗುತ್ತೆ. ಸಿ, ದ ಬಾಡಿ ವಿಲ್ ಆಲ್ಮೋಸ್ಟ್ ಶೋ ಇಮ್ಯೂನ್ ರೆಸ್ಪಾನ್ಸ್ ಅಂಡ್ ಡಿಸ್ಟ್ರಾಯ್ ದ ಫಾರಿನ್ ಟಿಶ್ಯೂ. ಸೊ ಬೇರೆ ಟಿಶ್ಯೂ ಬಂದಿರುತ್ತಲ್ಲ ಅದನ್ನ ಡಿಸ್ಟ್ರಾಯ್ ಮಾಡ್ಬಿಡುತ್ತೆ. ಹಾಗಾಗಿ ಯಾವಾಗ್ಲೂ ಇಮ್ಯುನೋಸಪ್ರೆಸಿವ್ ಏಜೆಂಟ್ ನ ಕೊಡ್ತಿರ್ಬೇಕಾಗುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ಸಿ. ಓಕೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಲೆಸನ್ ಇಂದ ಬಂದಿರುವಂತ ಕ್ವೆಶನ್ 39th. ರೈಟ್, ಅದಕ್ಕೆ ನಾನು ಹೇಳಿದ್ದು ಹೊಸ ಟೈಪ್ ಕ್ವೆಶನ್ಸ್ ಈ ಪೇಪರ್ ಅಲ್ಲಿನೇ ನಾನು ನೋಡಿದ್ದು. ಮೊನ್ನೆ ಮಾಡಿಸಿರೋ ಪೇಪರ್ಸ್ ಅಲ್ಲಿ ಅಷ್ಟೊಂದು ನ್ಯೂ ಟೈಪ್ ಕ್ವೆಶನ್ಸ್ ಇರಲಿಲ್ಲ. ನೆಕ್ಸ್ಟ್, ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ದಿಸ್ ಇಸ್ ಅಗೇನ್ ಎಕ್ಸ್ಪೆಕ್ಟೆಡ್. ಎಲ್ಲ ಕೂಡ ಎಕ್ಸ್ಪೆಕ್ಟೆಡ್ ಇದೆ, ಇದ್ರಲ್ಲಿನೂ ಕೂಡ ಇಲ್ಲೋ ಒಂದೆರಡು ಮಾತ್ರ ಹೊಸದಾಗಿ ಕೇಳಿದ್ದಾರೆ ಅಷ್ಟೇ. ನೆಕ್ಸ್ಟ್, ಮೆನ್ಷನ್ ದ ವೇರಿಯಸ್ ಡಿಫೆನ್ಸ್ ಮೆಕಾನಿಸಮ್ ಡೆವಲಪ್ಡ್ ಇನ್ ಪ್ಲೇ ಸ್ಪೀಶೀಸ್ ಟು ಲೆಸನ್ ದ ಇಂಪ್ಯಾಕ್ಟ್ ಆಫ್ ಪ್ರಿಡೇಷನ್. ಇದನ್ನು ಕೂಡ ಎಲ್ಲ ಪೇಪರ್ ಅಲ್ಲಿನೂ ಕೂಡ ಕೇಳಿರ್ತಾರೆ. ಪರ್ಟಿಕ್ಯುಲರ್ ಆಗಿ ಅನಿಮಲ್ ಯಾವ ರೀತಿ ಅವಾಯ್ಡ್ ಮಾಡುತ್ತೆ ಪ್ರಿಡೇಟರ್ಸ್ ನ ಅಂತ ಕೇಳಿದ್ದಾರೆ, ಅಥವಾ ಪ್ಲಾಂಟ್ಸ್ ಯಾವ ರೀತಿ ಅವಾಯ್ಡ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಹಂಗೇನು ಕೇಳಿದ್ರೆ ಜನರಲ್ ಆಗಿ ಕ್ವೆಶನ್ ಕೇಳಿದ್ದಾರೆ. ಸೊ ಯಾವ್ದಾವ್ದು ಬರೀತೀರಾ ಅಂದ್ರೆ ಕಾಮೋಫ್ಲೇಜ್ ಬಗ್ಗೆ ಬರೀತೀರಾ. ಪ್ಲಾಂಟ್ಸ್ ಕೆಲವೊಂದು ಕೆಮಿಕಲ್ ಸ್ಟೋರ್ ಮಾಡ್ಕೊಂಡಿರುತ್ತೆ, ಮತ್ತೆ ಮಾತ್ಸ್ ನ ಅಷ್ಟೇ ಕೆಮಿಕಲ್ ಸ್ಟೋರ್ ಮಾಡ್ಕೊಂಡಿರುತ್ತೆ. ಸೊ ಅದನ್ನ ನೀವು ಬರೀತೀರಾ. ಮತ್ತೆ ಪ್ಲಾಂಟ್ಸ್ ಮುಳ್ಳು ಇಟ್ಕೊಂಡಿರುತ್ತೆ, ಬೇರೆ ಪ್ರಿಡೇಟರ್ಸ್ ಬಂದು ಅದನ್ನ ತಿನ್ಬಾರ್ದು ಅಂತ ಹೇಳಿ. ಸೊ ಏನೇನು NCERT ಅಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದಾರಲ್ಲ ಎಲ್ಲದನ್ನು ನೀವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು 41 ಕ್ವೆಶನ್ ಗೆ. ನೆಕ್ಸ್ಟ್ 42 ಕ್ವೆಶನ್ ಹಾಟ್ಸ್ ಕ್ವೆಶನ್ ಇದೆ ನೋಡಿ. That is given below is a representation of the amino acid composition of the relevant portion of beta chain of hemoglobin from an affected individual. ಇದು ನಿಮಗೆ ನೋಡಿದ್ರೇನೆ ಗೊತ್ತಾಗುತ್ತೆ ಯಾವ ಡಯಾಗ್ರಾಮ್ ಕೇಳಿದ್ದಾರೆ, ಇದು ಯಾವ್ದು, ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನು ಕೊಟ್ಟಿದ್ದಾರೆ, ಯಾವ ಡಿಸೀಸ್ ಅಂತ ಹೇಳಿ ಗೊತ್ತಾಗಿದೆ. ಇಲ್ಲಿ ನೋಡಿ, CAG ಇದೆ, GTC ಇದೆ, GUG ಇದೆ. ಓಕೆ, ಆಮೇಲೆ ಇಲ್ಲೇನಿದೆ, ವ್ಯಾಲಿನ್ ಇದೆ. ಓಕೆ, ಸೊ ಏನಿದು ನೋಡಿ, ಐಡೆಂಟಿಫೈ ದ ಜೆನೆಟಿಕ್ ಡಿಸಾರ್ಡರ್. ಏನಿದು ಜೆನೆಟಿಕ್ ಡಿಸಾರ್ಡರ್? ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಸಿಕಲ್ ಸೆಲ್ ಅನೆಮಿಯಾ ಅಂತ ಬರೀತೀರಾ. ನೆಕ್ಸ್ಟ್, ನೇಮ್ ದ ಅಮೈನೋ ಆಸಿಡ್ ದಟ್ ಈಸ್ ರೀಪ್ಲೇಸ್ಡ್ ಬೈ ವ್ಯಾಲಿನ್ ಅಟ್ ದ 6th ಪೊಸಿಷನ್. ಸೊ ವ್ಯಾಲಿನ್ ನ ರೀಪ್ಲೇಸ್ ಮಾಡಿರುವಂತದ್ದು ಯಾವುದು ಅಂದ್ರೆ ದಟ್ ಈಸ್ ಗ್ಲುಟಾಮಿಕ್ ಆಸಿಡ್. ನೆಕ್ಸ್ಟ್, ವಾಟ್ ಇಸ್ ದ ಡಿಫರೆನ್ಸ್ ಇನ್ ದ RBC ಆಫ್ ದ ನಾರ್ಮಲ್ ಅಂಡ್ ದ ಅಫೆಕ್ಟೆಡ್ ಇಂಡಿವಿಜುವಲ್. ಏನಿರುತ್ತೆ RBC ಡಿಫರೆನ್ಸ್ ಅಂದ್ರೆ, ನಾರ್ಮಲ್ ಇಂಡಿವಿಜುವಲ್ ಅಲ್ಲಿ RBC ಯಾವ್ದಿರುತ್ತೆ, ಬೈಕಾನ್ಕೇವ್ ಶೇಪ್ ಅಲ್ಲಿ ಇರುತ್ತೆ, ಡಿಸ್ಕ್ ಶೇಪ್ ಅಲ್ಲಿ ಇರುತ್ತೆ. ಅದೇ ಡಿಸೀಸ್ ಆಗಿರುವಂತಹ RBC ಸೆಲ್ಸ್ ಆಗಿರುವಂತಹ ಹ್ಯೂಮನ್ಸ್ ಅಲ್ಲಿ RBC ಸೆಲ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಸಿಕಲ್ ಶೇಪ್ ಆಗಿರುತ್ತೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಇನ್ ಇಟ್ಸ್ RBC. ನೆಕ್ಸ್ಟ್, ಹೂ ಆರ್ ಲೈಕ್ಲಿ ಟು ಸಫರ್ ಮೋರ್ ಫ್ರಮ್ ದ ಡಿಫೆಕ್ಟ್, ದ ಮೇಲ್ ಆರ್ ಫೀಮೇಲ್ಸ್ ಆರ್ ಬೋತ್ ಮೇಲ್ಸ್ ಅಂಡ್ ಫೀಮೇಲ್ಸ್ ಈಕ್ವಲಿ. ವೈ? ಏನಂತಂದ್ರೆ ಇದು ಸೆಕ್ಸ್ ಕ್ರೋಮೋಸೋಮ್ಸ್ ಅಲ್ಲಿ ಕಾಣಿಸುವಂತಹ ಡಿಸೀಸ್ ಅಲ್ಲ, ಇಟ್ ಈಸ್ ಆಟೋಸೋಮ್ ಡಿಸೀಸ್.
ಸೊ ಹಾಗಾಗಿ ಮೇಲ್ ಮತ್ತೆ ಫಿಮೇಲ್ಸ್ ಬೋತ್ ಆರ್ ಈಕ್ವಲಿ ಅಫೆಕ್ಟೆಡ್ ಅಂತ ಹೇಳ್ತೀವಿ. ಬಟ್ ಪೇರೆಂಟ್ಸ್ ಅಫೆಕ್ಟೆಡ್ ಆಗಿಲ್ಲ, ಕ್ಯಾರಿಯರ್ಸ್ ಇದ್ರೂನು ಏನಾಗುತ್ತೆ ನೆಕ್ಸ್ಟ್ ಜನರೇಷನ್ ಅವರಿಗೆ ಎಫೆಕ್ಟ್ ಡಿಸೀಸ್ ಆಗುತ್ತೆ. ಓಕೆ, ಸೊ ನೀವು ಇದು ಪೆಡಿಗ್ರಿ ಶಾರ್ಟ್ ಅಲ್ಲಿ ಯಾವ ರೀತಿ ಬರೀತೀರಾ ಹೇಳಿ, ಹಿಂಗಿತ್ತು ಅಂತ ಅಂದ್ರೆ, ಸೊ ಇವರು ಕ್ಯಾರಿಯರ್ಸ್ ಇರ್ತಾರೆ. ಓಕೆ, ಬಟ್ ನೆಕ್ಸ್ಟ್ ಜನರೇಷನ್ ಅಲ್ಲಿ ಏನಾಗುತ್ತೆ, ಡಿಸೀಸ್ ಬಂದ್ಬಿಡುತ್ತೆ. ಮೇಲ್ ಮತ್ತೆ ಫಿಮೇಲ್ ಬೋತ್ ಆರ್ ಈಕ್ವಲಿ ಅಫೆಕ್ಟೆಡ್. ಯಾಕಂದ್ರೆ ಪೇರೆಂಟ್ಸ್ ಏನಿದ್ರು ಕ್ಯಾರಿಯರ್ ಇದ್ರು. ಓಕೆ, ಸೊ ಹಂಗಾಗಿ ಡಿಸೀಸ್ ಬಂದಿದೆ. So that is the answer for D. Got this? Next, the process of copying genetic information from one strand of the DNA to into another strand is termed as transcription. ಗೊತ್ತಿರೋ ವಿಷಯ ಅಲ್ವಾ? DNA ಇಂದ RNA ಆಗೋ process ಗೆ ಏನಂತ ಕರಿತೀವಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಅಂತ ಅವರೇ ಹೇಳಿದ್ದಾರೆ. Write the schematic structure of transcription unit. ಸೊ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನ ಸ್ಟ್ರಕ್ಚರ್ ಬರೆದ್ರೆ ಇಲ್ಲಿ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನಾರ್ಮಲ್ ಆಗಿ ಯಾವ ರೀತಿ ಬರ್ತೀರಾ ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ಡಯಾಗ್ರಾಮ್ NCERT ಅಲ್ಲಿ ಕೊಟ್ಟಿದಾರಲ್ಲ ಅದೇ ಬರೀತೀರಾ. ಪ್ರೊಮೋಟರ್ ಇಲ್ಲಿ, ಟರ್ಮಿನೇಟರ್ ಇಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪೊಲಾರಿಟಿ ನೀವು ತಪ್ಪು ಮಾಡೋ ಹಾಗಿಲ್ಲ. ಟೆಂಪ್ಲೇಟ್ ಸ್ಟ್ರಾಂಡಿನ ಪೊಲಾರಿಟಿ ಏನಾಗುತ್ತೆ 3' to 5' ಆಗುತ್ತೆ. ಮತ್ತೆ ಕೋಡಿಂಗ್ ಸ್ಟ್ರಾಂಡಿನ ಪೊಲಾರಿಟಿ ಏನಾಗುತ್ತೆ 5' to 3' ಆಗುತ್ತೆ. ಇದು ಕರೆಕ್ಟ್ ಆಗಿ ಬರೀಬೇಕು. ಗಾಟ್ ದಿಸ್ ಪಾಯಿಂಟ್? ನೆಕ್ಸ್ಟ್, if 5' this sequence is a template strand, DNA strand, write the sequence of mRNA strand with polarity. ಈಗ ನೋಡಿ ಇವರು ಕ್ವೆಶನ್ ರಾಂಗ್ ಕೇಳಿದ್ದಾರೆ. ಏನಾಗಬೇಕು ಅಂತಂದ್ರೆ ಟೆಂಪ್ಲೇಟ್ ಸ್ಟ್ರಾಂಡ್ ಇದೆ ಅಲ್ಲ, ಇದು ಟೆಂಪ್ಲೇಟ್ ಸ್ಟ್ರಾಂಡ್. ಓಕೆ, ಈ ಟೆಂಪ್ಲೇಟ್ ಸ್ಟ್ರಾಂಡಿನ ಪೊಲಾರಿಟಿ ಏನಿರಬೇಕು ಅಂತ ಅಂದ್ರೆ 3' to 5' ಇರಬೇಕು. ಅರ್ಥ ಆಯ್ತು? ಸೊ 3' to 5' ಇರಬೇಕು. ಆವಾಗ ಮಾತ್ರ ಇದರಿಂದ ಬರುವಂತ mRNA ಫಾರ್ಮೇಶನ್ ಆಗುತ್ತೆ. mRNA ನ ಸ್ಟ್ರಾಂಡ್ ಏನಾಗುತ್ತೆ 5' to 3' ಇದ್ದೇ ಇರಬೇಕು. mRNA ಆಲ್ವೇಸ್ 5' to 3' ಇರಬೇಕು. ಸೊ ಇವ್ರು ಏನಂತ ಹೇಳಿದ್ದಾರೆ 5' to 3' ಇರೋದನ್ನ ಏನಂತ ಹೇಳಿದ್ದಾರೆ ಟೆಂಪ್ಲೇಟ್ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ರಾಂಗ್. ಇಲ್ಲಿ ಏನಾಗಬೇಕು, ದಿಸ್ ಈಸ್ ರಿಪ್ಲೇಸ್ಡ್ ವಿತ್ 3' and ದಿಸ್ ಈಸ್ ರಿಪ್ಲೇಸ್ಡ್ ವಿತ್ 5'. ದೆನ್ ದಿಸ್ ಕ್ವೆಶನ್ ಇಸ್ ಕರೆಕ್ಟ್. ಇದು ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿದೆ, ಹಂಗಂದ್ರೆ RNA ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಸೊ ಟೆಂಪ್ಲೇಟ್ ಇದಾದ್ರೆ ಇದರ ಅಪೋಸಿಟ್ ಏನಾಗಬೇಕು, ಕೋಡಿಂಗ್ ಸ್ಟ್ರಾಂಡ್ ಆಗಬೇಕು. ಸೊ ಜಸ್ಟ್ ಅಪೋಸಿಟ್ ಬರೀತಾ ಬನ್ನಿ. ಸಾರಿ, ಎ ಇದ್ರೆ ಏನಾಗುತ್ತೆ, ಒಂದ್ ನಿಮಿಷ. ಎ ಇದ್ರೆ ಏನಾಗುತ್ತೆ ಟಿ, ಜಿ ಇದ್ರೆ ಸಿ, ಸಿ ಇದ್ರೆ ಜಿ, ಟಿ ಇದ್ರೆ ಎ, ಎ ಇದ್ರೆ ಟಿ, ನೆಕ್ಸ್ಟ್ ಜಿ ಇದ್ರೆ ಸಿ, ಸಿ ಇದ್ರೆ ಜಿ, ಟಿ ಇದ್ರೆ ಎ. ಸೊ ಇದೇನಾಯ್ತು ಕೋಡಿಂಗ್ ಸ್ಟ್ರಾಂಡ್ ಆಯ್ತು. ಈಗ ಏನ್ ಮಾಡ್ತೀರಾ ಅಂತ ಅಂದ್ರೆ ಎಲ್ಲೆಲ್ಲಿ ಟಿ ಇದೆ ಅಲ್ಲಲ್ಲಿ ಯು ನ ರಿಪ್ಲೇಸ್ ಮಾಡಿದ್ರೆ ಏನ್ ಸಿಗುತ್ತೆ ನಮಗೆ, ದಟ್ ಈಸ್ ದ ಆನ್ಸರ್ ಫಾರ್, ದಟ್ ಈಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. RNA ಆಗುತ್ತೆ. ಓಕೆ, ಸೊ ಇಟ್ ಈಸ್ ಯು ಸಿ ಜಿ ಎ, ಯು ಸಿ ಜಿ ಎ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಇಲ್ಲಿ ಏನ್ ಬರೀತೀರಾ, ಇಷ್ಟೇ ಬರೀಬಾರ್ದು. RNA ಅಂದ್ರೆ ಏನ್ ಬರೀಬೇಕು 5' to 3' ಅಂತ ಬರೀತೀರಾ. 5' to 3'. Now this is the correct answer for B. ಓಕೆ, ಸೊ ನೀವು ಕ್ವೆಶನ್ ಕರೆಕ್ಟ್ ಇದನ್ನ ಅಂತ ನೋಡಿ, ಇಲ್ಲಿ ಕ್ವೆಶನ್ ಅನ್ನ ಏನ್ ಮಾಡ್ಕೋಬೇಕು 3 ಅಂತ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇದರ ಅಪೋಸಿಟ್ ಪೊಲಾರಿಟಿ ಯಾವ್ದಕ್ಕೆ ಬರೀತೀರಾ, ದಟ್ ಈಸ್ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಏನಾಗುತ್ತೆ ಕೋಡಿಂಗ್ ಸ್ಟ್ರಾಂಡ್ ಆಗುತ್ತೆ. ಕೋಡಿಂಗ್ ಸ್ಟ್ರಾಂಡ್ ಅಂಡ್ RNA ಬೋತ್ ಆರ್ ಸೇಮ್. ಓಕೆ, ಸೊ ಹಾಗಾಗಿ ನೀವು ಆನ್ಸರ್ ಬರೀತೀರಾ. ನೋಡಿ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಒಂದು ಸಪರೇಟ್ ಆಗಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ 8 ಪಾರ್ಟ್ಸ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ನೀವು ಬೇಕಿದ್ರೆ ಆಮೇಲೆ ಅದನ್ನ ನೋಡಿ. ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಸಪರೇಟ್ ಬಹಳ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತೆ ಜೊತೆಗೆ ಈ ಲೆಸನ್ನಿನ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಲೆಸನ್ನಿನ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ನೀಟ್ ಮತ್ತೆ KCT ಗೆ ಅದು ಯೂಸ್ ಆಗುತ್ತೆ. ಸೊ ಅದನ್ನು ಕೂಡ ನೋಡಿ. ಅದರಲ್ಲಿ ಈ ರೀತಿ ಕ್ವೆಶನ್ಸ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಾನು ಕೂಡ ಹೇಳ್ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್, ಬೋತ್ ಸ್ಟ್ರಾಂಡ್ಸ್ ಆಫ್ DNA ಆರ್ ನಾಟ್ ಕಾಪಿಡ್ ಡ್ಯೂರಿಂಗ್ ಟ್ರಾನ್ಸ್ಕ್ರಿಪ್ಷನ್. ವೈ? ಇದಂತೂ ಟ್ರಾನ್ಸ್ಕ್ರಿಪ್ಷನ್ ಅಂತ ಸಪರೇಟ್ ಪಾರ್ಟ್ ಅಪ್ಲೋಡ್ ಮಾಡಿದ್ದೀನಲ್ಲ, ಅದ್ರಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿ ಲಾಸ್ಟಿಗೆ. ಓಕೆ, ಸೊ ಏನಾಗುತ್ತೆ ಅಂತಂದ್ರೆ ಸಪೋಸ್ ಈಗ ಇದೆರಡು ಸ್ಟ್ರಾಂಡ್ ಕೂಡ ಟೆಂಪ್ಲೇಟ್ ಆಗಿ ಆಕ್ಟ್ ಆದ್ರೆ 2 mRNA ಬರುತ್ತೆ. ಓಕೆ, 2 mRNA ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ಡಬಲ್ ಸ್ಟ್ರಾಂಡೆಡ್ RNA ಆಗ್ಬಿಡುತ್ತೆ. ಸೊ ಡಬಲ್ ಸ್ಟ್ರಾಂಡೆಡ್ RNA ಇದ್ರೆ ಅದೇನಾದ್ರೂ ಟ್ರಾನ್ಸ್ಲೇಷನ್ ಆಗುತ್ತಾ, ನೆಕ್ಸ್ಟ್ ಇದರಿಂದ ಪ್ರೋಟೀನ್ ಪ್ರೊಡ್ಯೂಸ್ ಆಗುತ್ತಾ? ಆಗೋದಿಲ್ಲ. ಒಂದ್ ವೇಳೆ ಎರಡೂ ಕೂಡ ಸಪರೇಟ್ ಆಗಿ ಎರಡೂ ಟೆಂಪ್ಲೇಟ್ ಸ್ಟ್ರಾಂಡ್ ಆಗಿ ಆಕ್ಟ್ ಆಯ್ತು ಅಂತ ಅಂದ್ರೆ ಎರಡೂ ಕೂಡ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುತ್ತೆ.
ಓಕೆ. ಸೊ ಟೆಂಪ್ಲೇಟ್ ಸ್ಟ್ರಾಂಡ್ ಇಂದ ಪ್ರೋಟೀನ್ ಬೇರೆ ಬರುತ್ತೆ, ಕೋಡಿಂಗ್ ಸ್ಟ್ರಾಂಡ್ ಇಂದ ಪ್ರೋಟೀನ್ ಬೇರೆ ಬರುತ್ತೆ. ಕೋಡಿಂಗ್ ಸ್ಟ್ರಾಂಡ್ ಇಂದ ಬರುವಂತ ಪ್ರೋಟೀನ್ ಹೊಸ ಕ್ಯಾರೆಕ್ಟರ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಅದು ಪಾಸಿಬಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ಸೊ ದಟ್ಸ್ ವೈ ಇಟ್ ಈಸ್ ವೇಸ್ಟ್ಫುಲ್ ಪ್ರಾಸೆಸ್. NCERT ಅಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ ಫುಟಲ್ ಅಂತ, ಅಂದ್ರೆ ಇಟ್ ಇಸ್ ವೇಸ್ಟ್ಫುಲ್ ಪ್ರಾಸೆಸ್. ಹಂಗಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಮಾಡಿಸಿದ್ದೇ ಯೂಸ್ ಆಗೋದಿಲ್ಲ. ಸೊ ದಟ್ಸ್ ವೈ ಇಟ್ ಈಸ್ ನಾಟ್ ಪಾಸಿಬಲ್. ಇಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ನಾನು ಕೊಟ್ಟಿದ್ದೀನಿ, ನೀವು ಇದನ್ನ ಬರೀರಿ. ನೆಕ್ಸ್ಟ್, ವಾಟ್ ಈಸ್ ದ ಯೂಸ್ ಆಫ್ ಜೆಲ್ ಎಲೆಕ್ಟ್ರೋಫೋರ್ಸಸ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್? ಏನ್ ಯೂಸ್ ಇದೆ ಅಂತಂದ್ರೆ ದಟ್ ಈಸ್ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಗೆ ಯೂಸ್ ಇದೆ. ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಆನ್ ಜೆಲ್ ಎಲೆಕ್ಟ್ರೋಫೋರ್ಸಸ್? ಸೊ ಏನಾಗುತ್ತೆ ಅಂದ್ರೆ DNA ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಕಡೆ ಅಂತಂದ್ರೆ ಆನೋಡ್ ಕಡೆ ಮೂವ್ ಆಗುತ್ತೆ. ಯಾವ್ದು ಹೆವಿ ಇದೆ ಅದು ಅಲ್ಲೇ ಉಳ್ಕೊಳುತ್ತೆ, ಯಾವ್ದು ಲೈಟ್ ಇದೆ ಅದು ಬೇಗ ಬೇಗ ಆನೋಡ್ ಕಡೆ ಮೂವ್ ಆಗುತ್ತೆ. ಹಾಗಾಗಿ ಬೇಸ್ಡ್ ಆನ್ ಇಟ್ಸ್ ಡೆನ್ಸಿಟಿ ಅಂತಂದ್ರೆ ಸೈಜಿನ ಬೇಸಿಸ್ ಮೇಲೆ ಅದು ಸಪರೇಟ್ ಆಗುತ್ತೆ. ಸೊ ದಟ್ ಈಸ್ ದ ಪ್ರಿನ್ಸಿಪಲ್. ನೆಕ್ಸ್ಟ್, ನೇಮ್ ದ ಸ್ಟೇನ್ ಯೂಸ್ಡ್ ಇನ್ ಸ್ಟೇನಿಂಗ್ DNA. ದಟ್ ಈಸ್ ಇಥಿಡಿಯಂ ಬ್ರೋಮೈಡ್ ಸ್ಟೇನ್ ಯೂಸ್ ಮಾಡ್ತಾರೆ. ಎಲ್ಯೂಷನ್ ಅಂತ ಅಂದ್ರೆ ಏನು? ಇದು ಯಾವ್ದು ಜೆಲ್ ಎಲೆಕ್ಟ್ರೋಫೋರ್ಸಸ್ ಅಲ್ಲಿ ಸಪರೇಟ್ ಆಗಿರುವಂತಹದ್ದು ನಾವು ಪ್ಲೇಟ್ ಇಂದ ತೆಗಿತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಪ್ರೋಸೆಸ್, ಅದಕ್ಕೆ ಎಲ್ಯೂಷನ್ ಅಂತ ಕರಿತೀವಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಮೆನ್ಷನ್ ಆನ್ಸರ್ ಹಿಯರ್. ನೆಕ್ಸ್ಟ್, ಇದನ್ನು ನೋಡಿ ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ ಗೆ ಕೊಟ್ಟಿರುವಂತ ಕ್ವೆಶನ್. ಬಯೋರಿಸೋರ್ಸಸ್ ಬೈ ಮಲ್ಟಿನ್ಯಾಷನಲ್ ಕಂಪನೀಸ್ ಆರ್ಗನೈಸೇಷನ್ ವಿತೌಟ್ ಪ್ರಾಪರ್ ಅಥರೈಸೇಷನ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವುದು ಆನ್ಸರ್. ಬಯೋಪೈರಸಿ ಇಸ್ ದ ಕರೆಕ್ಟ್ ಆನ್ಸರ್. ದ ಚೇಂಜ್ ಇನ್ ಪಾಪ್ಯುಲೇಷನ್ ಸೈಜ್ ಕ್ಯಾನ್ ಬಿ ಯೂಸ್ ಟು ಅವಾಯ್ಡ್ ಯಾವುದು ಅಂತಂದ್ರೆ ಆಲ್ ಆಫ್ ದ ಅಬೌವ್. ದಟ್ ಇಸ್ ಪ್ರಿಡೇಟರ್, ಪೆಸ್ಟಿಸೈಡ್ಸ್, ಇಂಟ್ರೊಡಕ್ಷನ್ ಆಫ್ ಎಕ್ಸಾಟಿಕ್ ಸ್ಪೀಸೀಸ್ ಯಾವುದೇ ಬಂದ್ರೂ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಪಾಪ್ಯುಲೇಷನ್ ಇನ ಸೈಜ್. ನೆಕ್ಸ್ಟ್, ಇದು ಸೇಮ್ ಕ್ವೆಶನ್ ಅವರೇ ಸೋನಾ ಪೆಲಿಸಿಡಾ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸೆಕೆಂಡರಿ oocyte ಮತ್ತೆ ಆಫ್ಟರ್ ಫರ್ಟಿಲೈಸೇಷನ್ ಕರೆಕ್ಟ್ ಆಗುತ್ತೆ ಆನ್ಸರ್. ನೆಕ್ಸ್ಟ್, schematic representation of incomplete dominance in snapdragon plant flower color ಅಂತಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಕರೆಕ್ಟ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿ ರೇಷಿಯೋನು ಕೂಡ ಅಲ್ಲಿ ಬರಿಬೇಕಾಗುತ್ತೆ. ಈ ಎಲ್ಲಾ ಕ್ವೆಶನ್ಸ್ ನೀವು ಆನ್ಸರ್ ಮಾಡಕ್ ಹೋಗ್ಬೇಡಿ. ಯಾರಿಗೆ ವಿಜುವಲ್ ಅಂದ್ರೆ ಕಣ್ಣಿನ ಪ್ರಾಬ್ಲಮ್ ಇದೆ ಅವರು ಮಾತ್ರ ಈ ಆನ್ಸರ್ಸ್ ಮಾಡ್ತಾರೆ. ನಮಗೆ ಗೊತ್ತಿದೆ ಅಂತ ಹೇಳಿ ನೀವು ಆನ್ಸರ್ಸ್ ಮಾಡಕ್ ಹೋಗ್ಬೇಡಿ. ಗಿವ್ an examples for autosomal trisomy, write any 4 symptoms and their karyotype. ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಆಟೋಸೋಮಲ್ ಟ್ರೈಸೋಮಿ ಅಂತಂದ್ರೆ ಎಕ್ಸಾಂಪಲ್ ಏನ್ ಬರುತ್ತೆ. 3 ಇದೆ ಅಲ್ಲ, ಡೌನ್ ಸಿಂಡ್ರೋಮ್, ಟರ್ನರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಈ 3ರಲ್ಲಿ ಯಾವುದು ಅಂತ ಹೇಳಿ ಆನ್ಸರ್ ಮಾಡಿ. ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಮತ್ತೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ನು ಕೂಡ ನಾನು ಸಾಲ್ವ್ ಮಾಡಿಸ್ತಾ ಇರ್ತೀನಿ. ಇದೆಲ್ಲ ಸಾಲ್ವ್ ಮಾಡಿ ನಿಮಗೆ ಆನ್ಯುವಲ್ ಎಕ್ಸಾಮಿಗೆ ಬಹಳ ಯೂಸ್ ಆಗುತ್ತೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್. ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ.